ವೀಕ್ಷಕರು ನೋಡ್ಬೋದು ಇಲ್ಲಿ ತೇಲುವ ಸೂರ್ಯ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೇಲೆ, ಅಂದ್ರೆ ಕೆಳಗಡೆ ಯಾವ್ದು ಆಧಾರ ಇಲ್ಲ, ಆ ಮೂರ್ತಿ ಏನಿದೆ ಮೂರ್ತಿ ಆಧಾರ ಇಲ್ಲ. ಸೊ ಆ ಕಾನ್ಸೆಪ್ಟ್ ಮೇಲೆ ಅದನ್ನ ಇಲ್ಲಿ ತೋರಿಸಿದ್ದಾರೆ. ಶಾಖೆಯಿಂದ ಒಬ್ಬ ವ್ಯಕ್ತಿ ಹೇಗೆ ನಿರ್ಮಾಣ ಆಗ್ತಾನೆ, ಅವನ ವ್ಯಕ್ತಿತ್ವದಿಂದ ಹಿಡ್ಕೊಂಡು ಅವನ ಬುದ್ಧಿ ಮಟ್ಟದಿಂದ ಹಿಡ್ಕೊಂಡು ಶಾರೀರಿಕವಾಗಿ ಸಂಘದ ಶಾಖೆ ಬಗ್ಗೆ ಕೂಡ ಅವರು ಈ ಚಿತ್ರಪಟಗಳಲ್ಲಿ ಮತ್ತು ಶಾಖೆ ಅನ್ನುವಂಥದ್ದು ತೋರಿಸಿದ್ದಾರೆ. ಬಾಲ ಗಣಪತಿ ಆಗಿರ್ಬೋದು, ಮುಂಬೈಚ ರಾಜ ಗಣಪತಿ ಆಗಿರ್ಬೋದು, ಈಶ್ವರನ ಗಣಪತಿ ಆಗಿರ್ಬೋದು, ಹನುಮಂತನ ರೂಪಿ ಗಣಪತಿ ಆಗಿರ್ಬೋದು, ಶಿವಾಜಿ ಮಹಾರಾಜರ ರೂಪಿ ಗಣಪತಿ ಆಗಿರ್ಬೋದು, ಜೀಜಾಮಾತೆಯಲ್ಲಿ ಕೈಯಲ್ಲಿ ಇರುವಂತ ಗಣಪತಿ, ದಶಾವತಾರ ಗಣಪತಿ ಆಗಿರ್ಬೋದು. ಹಿಂಗೆ ಬೇರೆ ಬೇರೆ ಸಮಾಜಕ್ಕೆ ಏನ್ ಪರಿಕಲ್ಪನೆ ಮತ್ತು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕು, ಏನ್ ಥೀಮ್ ಮೂಲಕ ಮೆಸೇಜ್ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಗಾಂಧೀಜಿ ಅವರು ಸಂಘದ ಶಿಬಿರಕ್ಕೆ ಬಂದಾಗಿನ ಚಿತ್ರವನ್ನ ಅವರು ಇಲ್ಲಿ ತೋರಿಸಿದ್ದಾರೆ. ಸ್ವತಃ ಗಾಂಧೀಜಿ ಅವರು ಇಲ್ಲಿದ್ದಾರೆ. ಇಲ್ಲಿ ಒಳಗಡೆ ಸೂರ್ಯನ ದೇವಸ್ಥಾನ, ಅದು ಒರಿಸ್ಸಾದ ಕೋನಾರ್ಕ್ ಇದೆ. ಹೇಟ್ ಅದೇ ತರ ಇದೆ ಮೂರ್ತಿ. ಅಲ್ಲಿ ಯಾವ ತರ ಕೆತ್ತನೆಗಳಾಗಿದೆ ಅದೇ ತರ ಕೆತ್ತನೆಗಳಿದ್ದೇನೆ ದೇವಸ್ಥಾನ ಅದೇ ತರ ಮಾಡಿದ್ದಾರೆ. ತಾವು ನೋಡ್ಬೋದು ಇಲ್ಲಿ ಸೂರ್ಯ ದೇವಸ್ಥಾನ ಎಷ್ಟು ಚೆನ್ನಾಗಿ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಶಾಖೆ ಕಾನ್ಸೆಪ್ಟ್ ಮತ್ತು ಶಾಖೆಯಲ್ಲಿ ಏನ್ ಚಟುವಟಿಕೆಗಳು ನಡೀದೆ ಅನ್ನುವಂತ ತೋರಿಸುವಂತ ರೂಪಕ ಏನಿದೆ ಅದನ್ನ ಇಲ್ಲಿ ಅವರು ಮಾಡಿದ್ದಾರೆ. ತಾವಿಲ್ಲಿ ನೋಡ್ಬೋದು ದೊಡ್ಡದಾದಂತ ಗಣಪತಿಯನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವೆಲ್ಲ ಈಗ ಶ್ರಾವಣ ಮಾಸ ಮೊನ್ನೆ ಮುಗೀತು. ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸ ಬಂತಂದ್ರೆ ಹಬ್ಬಗಳ ಪರ್ವ ಇದೆಲ್ಲ ಶುರು ಆಗುತ್ತೆ. ಸುಮಾರಷ್ಟು ಹಬ್ಬಗಳು ಸಾಲು ಹಬ್ಬಗಳು ಬರ್ತಾ ಹೋಗುತ್ತೆ. ಆಗ ಕಾರ್ತಿಕ್ ಮಾಸವರೆಗೂ ಸಾಲು ಹಬ್ಬಗಳು ಬರುತ್ತೆ. ನಾಗರ ಪಂಚಮಿ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಮುಂದೆ ಬರುವ ದಸರಾ, ದೀಪಾವಳಿ ತನಕನೂ ಸಾಲು ಹಬ್ಬಗಳು ನಮ್ಗೆ ಕಣ್ಮುಂದೆ ಈಗ ಬರುತ್ತೆ. ಮತ್ತು ನಾವನ್ನೆಲ್ಲವನ್ನು ನಮ್ಮ ಸಂಪ್ರದಾಯದಲ್ಲಿ ಚೆನ್ನಾಗಿ ಆಚರಣೆ ಮಾಡ್ತಾನೆ ಬಂದಿದೀವಿ. ಆದ್ರೆ ಈಗ ಗಣೇಶ ಚತುರ್ಥಿ ಸ್ವಾತಂತ್ರ್ಯ ಹೋರಾಟದ ಸ್ವರಾಜ್ಯ ಏನು ಕನಸಿತ್ತು, ಆ ಸಮಯದಲ್ಲಿ ಮನೆಗಳಲ್ಲಿ ಕೂರಿಸಿರುವಂತಹ ಗಣಪತಿನ ಸಾರ್ವಜನಿಕವಾಗಿ ಹೊರಗಡೆ ತಗೊಂಡ್ ಬಂದ್ರು. ಯಾಕೆ ತಗೊಂಡ್ ಬಂದ್ರು ಅಂತ ನಮಗೆಲ್ಲ ಗೊತ್ತಿದ್ದಿದೆ. ಹೊರಗಡೆ ಸಮಾಜ ಸಂಘಟನೆ ಆಗ್ಬೇಕು, ಯುವಕರ ಸಂಘಟನೆ ಆಗ್ಬೇಕು, ಸ್ವರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ಬೇಕು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಬೇಕಂತ ಮನೆಯಲ್ಲಿ ಇದ್ದಂತ ಗಣಪತಿನ ಹೊರಗಡೆ ಸಾರ್ವಜನಿಕವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಅದನ್ನ ಯುವಕ ಮಂಡಳಗಳ ಮೂಲಕ, ಬೇರೆ ಬೇರೆ ಸಮಿತಿಗಳ ಮೂಲಕ ಪ್ರಯತ್ನ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿ ಸಣ್ಣ ಮಂಡಳಗಳು ಸೇರಿಕೊಂಡು ಒಂದು ಸಂಘಟನೆಯಾಗಿ ಸ್ವರಾಜ್ಯಕ್ಕೆ ಹೋರಾಟ ಮಾಡ್ಬೇಕಂತ ಏನು ಅವಾಗ ಹಚ್ಚಿದ್ದಂತ ಕಿಚ್ಚು ಈಗ ಇಡೀ ದೇಶಾದ್ಯಂತ ನಮ್ಗೆ ಗಣಪತಿ ಮಂಡಲಗಳು, ಸಮಿತಿಗಳು, ಓಣಿ ಗಲ್ಲಿಗಳಲ್ಲಿ ಗ್ರಾಮಗಳವರೆಗೂ ಈ ಗಣೇಶೋತ್ಸವನ್ನ ಕೂಡಿಸುವಂತ ಮತ್ತು ಸಾರ್ವಜನಿಕ ಗಣೇಶೋತ್ಸವವನ್ನು ಕೂಡಿಸುವಂತ ಪ್ರತೀತಿ ಇಲ್ಲಿವರೆಗೂ ಅವಾಗ ಮಾಡಿದ್ದಂತ ಒಂದು ಸಣ್ಣ ಪರಿಶ್ರಮ ಅಥವಾ ಒಂದು ಪ್ರಯತ್ನ ಇಲ್ಲಿವರೆಗೂ ಇಷ್ಟು ಬೆಳ್ಕೊಂಡು ಬರೋಕೆ ಸಾಧ್ಯ ಆಗಿದ್ದು ಅದೊಂದು ಒಳ್ಳೆ ಯಶಸ್ಸು ಅಂತ ಹೇಳಿ ಹೇಳ್ಬೋದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಏನ್ ಊರಿದೆ, ವ್ಯಾಪಾರ ಮತ್ತು ಇಂಥ ಕೇಂದ್ರಕ್ಕೆ ಪ್ರಸಿದ್ಧಿ ಪಡೆದಂತ ಜಿಲ್ಲೆ. ಮತ್ ನಾನು ಅವಾಗ್ಲೇ ಹೇಳಿದಂಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ನಾವು ಕರಿತೀವಿ. ಇಲ್ಲಿ ಒಂದು ಯಾವುದೋ ಒಂದು ವಿಶೇಷತೆ ಇರೋದನ್ನ ನಮ್ಮ ಎಲ್ಲ ವೀಕ್ಷಕರಿಗೆ ತೋರಿಸ್ಬೇಕಂತ ಹೇಳಿ ಇವತ್ತು ರಾಣೆಬೆನ್ನೂರು ನಾನು ಬಂದಿದ್ದೀನಿ. ಈಗ ನಾನು ಇಷ್ಟ ತನಕ ಹೇಳಿದಂಗೆ ಗಣೇಶ ಚತುರ್ಥಿ, ಗಣೇಶನ ಬಗ್ಗೆ ಸುಮಾರಷ್ಟು ವಿಡಿಯೋಗಳು, ಸುಮಾರಷ್ಟು ಕಡೆ ಪ್ರತಿಷ್ಠಾಪನೆಗಳು ಇವೆಲ್ಲ ಆಗ್ತಾ ಇದೆ. ಅಂತದೇ ಇನ್ನೊಂದು ವಿಶೇಷವಾದಂತ ಒಂದು ಗಣೇಶ ಚತುರ್ಥಿ ನಿಮಿತ್ತವಾಗಿ ಪ್ರತಿಷ್ಠಾಪಿಸಲ್ಪಟ್ಟ ಒಂದು ವಿಶೇಷ ಗಣೇಶ ಮೂರ್ತಿ. ಸಾರ್ವಜನಿಕ ಗಣಪತಿಗಳು ಒಂದು ಸಮಾಜಕ್ಕೆ ಮೆಸೇಜ್ ಗಳನ್ನ ಕೊಡಬೇಕು, ಅದೇ ತರದ್ದೇ ಒಂದು ಇಲ್ಲಿ ರಾಣೆಬೆನ್ನೂರು ಊರಿನಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಅದ್ರ ಬಗ್ಗೆ ತೋರ್ಸಕ್ಕಂತ ನಿಮ್ಗೆ ನಾನು ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಒಂದ್ಸರಿ ನೋಡ್ಕೊಂಡ್ ಬರೋಣ. ನಾನು ಇಷ್ಟ ತನಕ ಏನ್ ಹೇಳಿದೆ, ರಾಣೆಬೆನ್ನೂರಿನಲ್ಲಿ ಒಂದು ಒಳ್ಳೆ ಥೀಮ್ ಬೇಸ್ಡ್ ಗಣಪತಿಯನ್ನ ಕೂಡಿಸಿದ್ದಾರೆ, ವಿಶಿಷ್ಟ ಗಣಪತಿಯನ್ನು ಕೂಡಿಸಿದ್ದಾರೆ. ಈ ಸಾರ್ವಜನಿಕ ಗಣಪತಿ ಅಂದ ತಕ್ಷಣ ಒಂದೇ ತರದ ಮೂರ್ತಿ ಕೂಡಿಸುವಂತದ್ದು ಕಡಿಮೆ. ಅಂದ್ರೆ ಇದರಿಂದ ಏನೋ ಒಂದು ಹೊಸ ಕಾನ್ಸೆಪ್ಟ್ ಇರ್ಬೋದು, ಅಥವಾ ರೀಸೆಂಟ್ ನಡೆದಂತ ಈಗೇನೋ ಪ್ರಸಕ್ತ ನಡೆದಂತ ಘಟನೆಗಳು ಅಥವಾ ಇನ್ಯಾವುದೋ ವಿಷಯಗಳಿದ್ರೆ ಅದ್ರ ಬೇಸಿಸ್ ಮೇಲೆ ಸಾರ್ವಜನಿಕ ಗಣೇಶನ್ ಕೂಡಿಸುವಂತದ್ದು, ಅತಿ ಹೆಚ್ಚು ಜನ ಬಂದು ನೋಡ್ಕೊಂಡು ಹೋಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಥೀಮ್ ಗಳಲ್ಲಿ ಇದನ್ನ ಮಾಡ್ತಿದ್ದಾರೆ. ಸೊ ಇಲ್ಲೂ ಕೂಡ ರಾಣೆಬೆನ್ನೂರಲ್ಲಿ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರಿನವರು ಶತಮಾನದ ಸಂಘ ಸೂರ್ಯ ಅನ್ನುವಂತ ಒಂದು ಹೆಸರಿನಡಿಯಲ್ಲಿ ಈ ರಾಣೆಬೆನ್ನೂರ್ಕ ರಾಜ 2025 ರಾಣೆಬೆನ್ನೂರ್ಕ ರಾಜ ಅನ್ನುವಂತ ಗಣಪತಿಯನ್ನ ಇಲ್ಲಿ ಕೂಡಿಸಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಸಂಘ ಸೂರ್ಯನಿಗೆ 100 ವರ್ಷ ಅಂತ ಇದೆ, ಶತಮಾನದ ಸಂಘ ಸೂರ್ಯ ಅಂತ ಇದೆ. ಸೊ ಏನು ಶತಮಾನದ ಸಂಘ ಸೂರ್ಯ ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಶುರುವಾದಂತ 1925 ಶುರುವಾದಂತ ಸಂಸ್ಥೆ ಏನ್ ಸಂಘಟನೆ, ಆ ಸಂಘಟನೆಗೆ ಈಗ 100 ವರ್ಷ ತುಂಬುತ್ತಾ ಇದೆ. ಈಗ 100 ವರ್ಷ ಬರ್ತಾ ಇದೆ. 100 ವರ್ಷ ಕಾಲಿರೋ ನಿಮಿತ್ತವಾಗಿ ಇಡೀ ದೇಶಾದ್ಯಂತ RSS 100 ಶತಮಾನ ಸಂಘ ಶತಾಬ್ದಿ ಕಾರ್ಯಗಳು,
ಚಟುವಟಿಕೆಗಳು ಅತಿ ಹೆಚ್ಚು ಗ್ರಾಮಗಳಿಗೆ RSS ನ ತೆಗೆದುಕೊಂಡು ಹೋಗ್ಬೇಕಂತ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಕಾರ್ಯಕರ್ತರು ಯೋಚನೆ ಮಾಡ್ತಾ ಇದ್ದಾರೆ, ಅದೇ ಉದ್ದೇಶ ಇಟ್ಟುಕೊಂಡು ಅವರು ಶತಮಾನದ ಸಂಘ ಸೂರ್ಯ ಅಂದ್ರೆ ಸಂಘಟನೆ ಏನ್ ಬೆಳೀತಾ ಇದೆ ಅದು 100 ವರ್ಷ ಆಗ್ತಾ ಇರೋದ್ರಿಂದ ಅದರ ಬಗ್ಗೆ ಇಟ್ಕೊಂಡು ಇಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಕಾನ್ಸೆಪ್ಟ್ ಮೇಲೆ ಅದು ಹೇಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಮತ್ತೆ ಅದು ಮಾಡಿದವರು ಯಾರು, ಹೇಗೆ ಅನ್ನುವಂಥದ್ದನ್ನ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ನನ್ನ ಜೊತೆ ಬನ್ನಿ. ಓಕೆ, ನಾನು ಹೇಳಿದೆ ಶತಮಾನದ ಸಂಘ ಸೂರ್ಯ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಈ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ. ಬರೀ ಗಣೇಶ ಮೂರ್ತಿ ಒಂದೇ ಸೀದಾ ಹೋದ ತಕ್ಷಣ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ. ಇಲ್ಲಿ ಅದರದ್ದೇ ಆದಂತ ಕೆಲವೊಂದಷ್ಟು ಪ್ರದರ್ಶನಿಗಳ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಹೇಗೆ ಸಂಘ ಪ್ರಾರಂಭ ಆಯ್ತು, ಹೇಗೆ ಏನೇನೆಲ್ಲ ಮಾಡ್ತು, ಮತ್ತೆ ನೀವೆಲ್ಲ ನೋಡ್ಬೋದು ಅವ್ರದ್ದು ರಾಣೆಬೆನ್ನೂರು ರಾಜ ಮಹಾಗಣಪತಿಯ ಚಿತ್ರವನ್ನ ಮತ್ತು ಎಂಟ್ರೆನ್ಸಿಗೆ ಅವರು ಮುಖ್ಯ ದ್ವಾರದಲ್ಲಿ ಹಾಕಿದ್ದಾರೆ. ಹಿಂದೂ ರಕ್ಷಣೆಗಳಿಗೆ, ಹಿಂದುತ್ವದ ಅಸ್ತಿತ್ವದ ಉಳಿವಿಗಾಗಿ ಮತ್ತು ಪ್ರಕೃತಿ ವಿಕೋಪ ಬಂದಾಗ, ಅಪಘಾತಗಳಾದಾಗ, ಬೇರೆ ಬೇರೆ ಸಮಯಗಳಲ್ಲಿ ಯಾವುದೇ ಹಿಂಜರಿಕೆ ಆಗದೆ, ತಗ್ಗದೆ, ಕುಗ್ಗದೆ ಸಮಾಜದಲ್ಲಿರೋ ಸಂಘ ಸ್ವಯಂ ಸೇವಕರು ಯಾವ ರೀತಿ ಕೆಲಸ ಮಾಡಿದ್ರು, ಹೇಗೆ ಮಾಡಿದ್ರು, 100 ವರ್ಷ ಬರ್ಲಿಕ್ಕೆ ಏನೇನೆಲ್ಲ ಪ್ರಯತ್ನಗಳು, ಎಷ್ಟೆಷ್ಟೇ ಬ್ಯಾನ್ ಆಗಿದ್ರು, ಎಷ್ಟೇ ಕಷ್ಟ ಬಂದ್ರು, ಇಂಥದ್ರಲ್ಲೂ ಕೂಡ ಸಂಘದ ಕಾರ್ಯಕರ್ತರು, ಹಿರಿಯರು ಯಾವ ತರ ಕೆಲಸ ಮಾಡಿದ್ರು ಅನ್ನುವಂತ ಒಂದು ಪ್ರದರ್ಶನಿಯನ್ನ ಇಲ್ಲಿ ಅವರು ಮಾಡಿದ್ದಾರೆ. ಜೊತೆಗೆ ಅವ್ರದ್ದು ಇದು 17ನೇ ವರ್ಷದ ಏನು ಒಂದೇ ಭಾರತ ಸ್ವಯಂ ಸೇವಾ ಸಂಸ್ಥೆ 17ನೇ ವರ್ಷದ ಗಣೇಶೋತ್ಸವದ ಈ ವರ್ಷದಲ್ಲಿ ಅವರು ಯುವ ಪೀಳಿಗೆಗೆ ಮತ್ತು ಮುಂದೆ ಬರುವಂತಹ ಜನಗಳು ಮತ್ತು ಇವರೆಲ್ಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಈ ಪ್ರದರ್ಶನಿ ಎಲ್ಲವನ್ನ ಅವರು ಏರ್ಪಡಿಸಿದ್ದಾರೆ. ಬರೀ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಒಂದೇ ಅಲ್ಲ, ಸೊ ಅದ್ರ ಬಗ್ಗೆ ಸಾಮಾನ್ಯ ಜನರು ಮತ್ತು ಯುವ ಪೀಳಿಗೆ ತಿಳ್ಕೊಬೇಕಂತ ಉದ್ದೇಶ ಇಟ್ಕೊಂಡು ಅವರು ಅದನ್ನ ಪ್ರದರ್ಶನಿ ಮೂಲಕ ತೋರಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದು ಈ ಪ್ರದರ್ಶನಿಯಲ್ಲಿ ಯಾವ ತರ ಇದೆ ಅಂದ್ರೆ, ಈ ಸ್ವಾತಂತ್ರ್ಯ ಸಮಯದಲ್ಲಿ ಏನು ಸಂಘ ಶುರುವಾದಾಗ ಪರಮ ಪೂಜನೀಯ ಡಾಕ್ಟರ್ ಜಿ ನಾವು ಕೇಶವ ಬಲಿರಾಮ್ ಅಡಿಗೆವಾರ್ ಅಂತ ಹೇಳಿ ಕರಿತೀವಿ, ಅವ್ರು ಅವಾಗ ಏನ್ ಪ್ರಾರಂಭ ಮಾಡಿದ್ರು, ಅವಾಗಿನ ಶುರು ಆದಾಗಿಂದ ಬ್ರಿಟಿಷ್ ಕೊಟ್ಟಂತ ತೊಂದರೆ ಮತ್ತು ಕಷ್ಟ ಕಾಲದಲ್ಲಿ ಯಾವ ರೀತಿ ಅವರು ಸಂಘ ಶುರು ಮಾಡ್ಬೇಕಾದಾಗ ಶಾಖೆಗಳು ಮಾಡುವಾಗ ಏನೇನೇನು ಕಷ್ಟಪಟ್ಟು ಇದನ್ನೆಲ್ಲವನ್ನು ಚಿತ್ರದ ಮೂಲಕ ತೋರಿಸುವಂತ ಈ ಪ್ರದರ್ಶನಿಯಲ್ಲಿ ಇದನ್ನ ಈ ಸೆಗ್ಮೆಂಟ್ ಅಲ್ಲಿ ಇಲ್ಲಿ ತೋರಿಸಿದ್ದಾರೆ. ನಾವೇನ್ ಸಂಘ ಶುರು ಆದಾಗಿನ ಪ್ರದರ್ಶನ ನೋಡಿದಾಗ ಅಂತ ಇಲ್ಲಿ ಮುಂದೆ ಬಂದಿದ್ದೀವಿ. ಇಲ್ಲಿ ನಂತರದ ಸಂಘ ಏನು ಮುಂದೆ ತಗೊಂಡು ಹೋಗ್ಬೇಕಾದಂತ ಹಿರಿಯರದ್ದೆಲ್ಲ ಚಿತ್ರಗಳನ್ನ ಅವರು ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಅವಾಗ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತ ಏನು ಕಷ್ಟ ಮತ್ತು ಅವಾಗ ಕೂಡ ಸಂಚಲನಗಳು ನಡೆಯುವಂಥದ್ದು, ಮತ್ತೆ ಇಲ್ಲಿ ಈ ಸಂಘ ಶಿಕ್ಷಾ ವರ್ಗಗಳು, ITC OTC ಅಂತ ಈ ಶಿಬಿರಗಳನ್ನ ನಡೆಸುವಂತ ಎಲ್ಲ ಚಿತ್ರಗಳನ್ನು ಅವ್ರು ಇಲ್ಲಿ ಏನೇನ್ ಆಗಿದೆ ಅನ್ನುವಂಥದ್ದನ್ನು ಅವಾಗ ಕೂಡ ಚೆನ್ನಾಗಿ ಈಗಿನ ಜನಗಳಿಗೆ ಗೊತ್ತಾಗುವಂಗ ಕೂಡ ತೋರಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಮಹಾತ್ಮ ಗಾಂಧೀಜಿಯವರು ಕೂಡ ಒಂದು ಸಂಘದ ಕ್ಯಾಂಪಿಗೆ ಬಂದಿರುವಂತ ಚಿತ್ರ ಇದರಲ್ಲಿ ಕಾಣಿಸ್ತಾ ಇದೆ. ಮತ್ತು ನಮ್ಮ ಸಮಿತಿ ಏನು ಮಹಿಳೆಯರದ್ದು ಮಾತೆಯರದ್ದು ಒಂದು ವಿಂಗ್ ಇದೆ, RSS ನ ಮಾತೆಯರ ವಿಂಗ್, ಅದನ್ನು ಕೂಡ ಇದರಲ್ಲಿ ಅವರು ತೋರಿಸಿದ್ದಾರೆ. ಸಂಘದ 2ನೇ ಸರ್ಸಂಘಚಾಲಕರಾದಂತ ಪರಮ ಪೂಜನೀಯ ಡಾಕ್ಟರ್ ಗುರೂಜಿ ಅವರ ಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದು. ಅವರು ಸಂಘದ ಕಾರ್ಯಕರ್ತರಿಗೆ ಅಡ್ರೆಸ್ ಮಾಡ್ತಾ ಇರುವಂತದ್ದು, ಮತ್ತೆ ಇಲ್ಲಿ
ಕ್ಯಾಂಪ್ಗಳು ನಡೆದಾಗ ಟೆಂಟ್ ಕ್ಯಾಂಪ್ಗಳನ್ನು ತಾವು ಇಲ್ಲಿ ನೋಡ್ಬೋದು. ಗಾಂಧೀಜಿಯವರ ಗಾಂಧೀಜಿಯವ್ರನ್ನ ನಮ್ಮ ಕ್ಯಾಂಪ್ಗಳಿಗೆ ಭೇಟಿ ನೀಡಿದಂತ ಚಿತ್ರವನ್ನು ಕೂಡ ಇಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಅವಾಗ ಶುರುವಾದಂತ ಜಾಗರಣ ಪತ್ರಿಕೆಗಳು ಇವೆಲ್ಲ ಕೂಡ ಈ ಚಿತ್ರಪಟದಲ್ಲಿ ನಾವೆಲ್ಲ ಕಾಣ್ಬೋದು. ಅನೇಕ ಹೋರಾಟಗಳು ಮತ್ತೆ ಸೇವಾ ಕಾರ್ಯಗಳು ಈ ಥರದ್ದನ್ನೆಲ್ಲ, ಈ ಅಮರನಾಥ ಹೋರಾಟಗಳು ಮತ್ತೆ ಮತಾಂಧರ ವಿರುದ್ಧ ಹೋರಾಟ, ಸ್ವದೇಶಿ ಚಳವಳಿಗಳು, ಈ ಥರದ್ದನ್ನೆಲ್ಲ ಈ ಒಟ್ಟು ಪ್ರದರ್ಶನಿ ಇದರಲ್ಲಿ ಅವರು ತೋರಿಸಿರುವಂಥದ್ದು. ಕಾರ್ಯಕರ್ತರು ಅಲ್ಲಲ್ಲಿ ಕೆಲಸ ಮಾಡಿರುವಂಥದ್ದು, ಸ್ವಾಮೀಜಿಗಳು ಅದಕ್ಕೆ ಕೈ ಜೋಡಿಸಿರುವಂಥದ್ದು. ಸೊ ಈ ಥರ ಒಟ್ಟು ಏನು ಸಂಘ ಪ್ರಾರಂಭ ಆದಾಗಿಂದ ಬರೀ ಸಂಘ ಒಂದೇ ಇಲ್ಲ, ಅನೇಕ ಪರಿವಾರ ಸಂಘಟನೆಗಳು ಯಾವ ಥರ ಸಪೋರ್ಟಿವ್ ಆಗಿ ನಿಂತು ಸಮಾಜದ ಏನು ಹೋರಾಟ ಕೈ ತೊಗೊಂಡಂಥದ್ದನ್ನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಯಾವ ಥರ ಹೋರಾಟನ ಅದನ್ನು ಜಯ ಸಿಗೋ ತನಕ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಈ ಪೂರ್ಣ ಪ್ರದರ್ಶಿನಿ ಒಳಗೆ ಅವರು ತೋರಿಸುವಂಥ ವ್ಯವಸ್ಥೆ ಆಗಿದೆ. ನಾವೇನಲ್ಲಿ ಇಷ್ಟ ತನಕ ಈ ಸಂಘ ಶುರುವಾದಾಗಿಂದ ಮಧ್ಯದ ತನಕ ಸ್ವಾತಂತ್ರ್ಯ ಸಿಗೋ ತನಕ ಏನು ಪ್ರದರ್ಶನ ನೋಡ್ಕೊಂಡ್ ಬಂದ್ವಿ. ಇಲ್ಲಿ ಬಂದ್ಮೇಲೆ ಈಗ 2000 ನಂತರದ ಸಂಘದ ಕಾರ್ಯ ಚಟುವಟಿಕೆಗಳನ್ನೆಲ್ಲ ಇಲ್ಲಿ ತೋರಿಸುವಂಥದ್ದು. ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಆದಂತ ಹಿಂದೂ ಶಕ್ತಿ ಸಂಗಮದ ಚಿತ್ರ ಮತ್ತು ಇಲ್ಲಿ ನಡೆದಂತ ಕಾರ್ಯಕ್ರಮಗಳು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿವರಗಳನ್ನ ಈ ಸೆಗ್ಮೆಂಟ್ ಅಲ್ಲಿ ಪೂರ್ಣ ಅವರು ತೋರಿಸುವಂತದ್ದಾಗಿದ್ದಾರೆ. ಮತ್ತೆ ಇಲ್ಲಿ ವಿಶ್ವ ವಿಭಾಗ ಅಂದ್ರೆ ದೇಶ ಬಿಟ್ಟು ಹೊರಗಡೆ ಏನು HSS ಅಂತ ಇದೆ, ಹಿಂದೂ ಸ್ವಯಂ ಸೇವಕ ಸಂಘ ಇದೆ, ಅಲ್ಲಿಯ ಚಟುವಟಿಕೆಗಳನ್ನು ಈ ಪ್ರದರ್ಶನಿಯೊಳಗೆ ತೋರಿಸುವಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವ ಸಂಘಟನೆ ಏನ್ ಮಾಡ್ತಾ ಇದೆ, ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಕನ್ಸೆಪ್ಟ್ ಮೇಲೆ ನಮ್ಮ ಧರ್ಮದ ತತ್ವಗಳು ಯಾವ ತರ ಇದೆ, ಮತ್ತೆ ಅಷ್ಟಾಂಗ ಯೋಗದಲ್ಲಿರುವಂತ ಧರ್ಮ, ಜೀವನ ಮೌಲ್ಯಗಳು, ಸೊ ಹಿಂದೂ ಜೀವನ ಮೌಲ್ಯಗಳು, ಇದ್ರ ಬಗ್ಗೆ ಇರುವಂತ ಕಾನ್ಸೆಪ್ಟ್ ಏನು, ಮತ್ತೆ ಸಂಘದ ಗುರಿ ಏನು ಅನ್ನುವಂಥದ್ದನ್ನ ಈ ಮುಂದಿನ ಏನ್ ಪ್ರದರ್ಶನ ಇದೆ ಈ ಪ್ರದರ್ಶನಿಗಳಲ್ಲಿ ತೋರಿಸುವಂಥದ್ದು. ಜೊತೆಗೆ ಸಮಾಜದ ಏನು ಒಡೆಯುವಂತ ಅರ್ಬನ್ ನಕ್ಸಲ್ಸ್ ಇರ್ಬೋದು, ಮಠಾಂಧರ್ ಇರ್ಬೋದು, ಅಂಥವ್ರ ಬಗ್ಗೆನೂ ಕೂಡ ಖಂಡನೆ ಆಗಿರುವಂತ ಕೆಲವೊಂದಷ್ಟು ಚಿತ್ರಗಳು ಮತ್ತೆ ಕೆಲವೊಂದಷ್ಟು ವಾಕ್ಯಗಳನ್ನು ಕೂಡ ಅವ್ರು ಇಲ್ಲಿ ಇದರಲ್ಲಿ ಎಲ್ಲ ಸೇರಿಸಿದ್ದಾರೆ. ಸಂಘ ಸ್ಥಾಪನೆ ಆದಾಗ ಏನ್ ಡಾಕ್ಟರ್ ಜಿ ಅಲ್ಲಿಂದ ಶುರುವಾದಂತ ಬೇರೆ ಬೇರೆ ಹಂತಗಳಲ್ಲಿ ಸಂಘ ಸ್ಥಾಪನೆ ಇತಿಹಾಸವನ್ನ ಅನ್ನೋಂಥದ್ದನ್ನ ಅಲ್ಲಿ ಚಿತ್ರದ ಮೂಲಕ ನೋಡಿದ್ದು, ಪ್ಲಸ್ ಇಲ್ಲಿ ಪ್ರಿಂಟೆಡ್ ರೂಪದಲ್ಲಿ ಅಂದ್ರೆ ನಾವು ಓದುವಂತ ರೂಪದಲ್ಲಿ, ಲಿಖಿತ ರೂಪದಲ್ಲಿ ಇಲ್ಲಿ ತೋರಿಸುವಂತದ್ದನ್ನ ಪ್ರಯತ್ನ ಮಾಡಿದ್ದಾರೆ. ಏನ್ ಸಂಘದ ಮೂಲ ಫ್ಯಾಕ್ಟರಿ ಅಂತ ಕರಿತೀವಿ ನಾವು, ಶಾಖೆ ಅಂದ್ರೆ ಇಲ್ಲಿದೆ, ಆ ಶಾಖೆ ಬಗ್ಗೆನೂ ಅವರು ತೋರಿಸಿದ್ದಾರೆ. ಶಾಖೆ ಅಂದ್ರೆ ಏನು, ಅಲ್ಲಿ ಏನೇನ್ ಚಟುವಟಿಕೆಗಳಾಗುತ್ತೆ, ಮತ್ತು ಇನ್ನೇನೇನೇನೊಂದು ಸೇವಾ ಚಟುವಟಿಕೆಗಳು, ಮತ್ತು ಶಾಖೆಯಿಂದ ಒಬ್ಬ ವ್ಯಕ್ತಿ ಹೇಗೆ ನಿರ್ಮಾಣ ಆಗ್ತಾನೆ, ಅವನ ವ್ಯಕ್ತಿತ್ವದಿಂದ ಹಿಡ್ಕೊಂಡು ಅವನ ಬುದ್ಧಿ ಮಟ್ಟದಿಂದ ಹಿಡ್ಕೊಂಡು ಶಾರೀರಿಕವಾಗಿ, ಸೊ ಎಲ್ಲಾ ರೀತಿಯಿಂದ ಒಬ್ಬ ವ್ಯಕ್ತಿ ಬದಲಾವಣೆ ಆಗ್ಬೇಕು, ಅವನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಶಾಖೆ. ಅಂದ್ರೆ ಫ್ಯಾಕ್ಟರಿ ಆಫ್ RSS ಅಂತ ನಾವು ಕರಿಬಹುದು. ಸಂಘದ ಶಾಖೆ ಬಗ್ಗೆ ಕೂಡ ಅವರು ಈ ಚಿತ್ರಪಟಗಳಲ್ಲಿ ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬೇರೆ ಆಕ್ಟಿವಿಟಿ ಬೇಸ್ಡ್ ಚಟುವಟಿಕೆಗಳು ಇರೋದ್ರಿಂದ ಗೊತ್ತಾಗದೆ ಏನ್ ನಾವು ಕಲಿಯುವಂತದ್ದನ್ನ ಈ ಇದರಲ್ಲಿ ಶಾಖೆ ಅನ್ನುವಂಥದ್ದು ತೋರಿಸಿದ್ದಾರೆ. ಸೊ ಒಟ್ಟು ಈ ಚಿತ್ರಪಟಗಳಲ್ಲಿ ಅದನ್ನೆಲ್ಲವನ್ನು ಅವರು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಬರೇ ಶಾಖೆ ಒಂದೇ ಸಂಘದ ಕೆಲಸ ಇದು ಒಂದೇ ಅಲ್ಲದೆ ಬೇರೆ ವಿವಿಧ ಹಂತಗಳಲ್ಲಿ ಕೆಲಸ ಮಾಡುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಷ್ಟ್ರವ್ಯಾಪಿ ನಡೆದಂತ ಆಂದೋಲನಗಳು, ನಾನು ಇಷ್ಟ ತನಕ ಹೇಳಿದೆ, ಈ ಅಯೋಧ್ಯ ಆಂದೋಲನ ಇರ್ಬೋದು, ಆಮೇಲೆ ಮತಾಂತರ ಬಗ್ಗೆ ಇರ್ಬೋದು, ಮತ್ತೆ ಇನ್ನ ಈ ದೇಶ ದ್ರೋಹಿ ಚಟುವಟಿಕೆಗಳ ಬಗ್ಗೆ ನಡೆದಿರುವಂತ ಆಂದೋಲನಗಳಿರ್ಬೋದು, ಸ್ವದೇಶಿ ಆಂದೋಲನಗಳಿರ್ಬೋದು. ಸೊ ಈ ತರ ಆಂದೋಲನಗಳ ಜೊತೆಗೆ ಪ್ರಕೃತಿ ವಿಭಾಗಗಳಲ್ಲಿ ಏನ್ RSS ಸೇವಾ ಕಾರ್ಯಗಳು ಅಂದ್ರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಏನ್ ಕರಿತೀವಿ, ಸೊ ಆ ತರದ್ದನ್ನು ಏನೇನೆಲ್ಲ ಒಟ್ಟು ಆಯ್ತು. ಮತ್ತೆ ಇದನ್ನ ಬರೀ ಸಂಘಟನೆ, ಅದೇ ಒಂದೇ ಸಂಘಟನೆ ಅಲ್ಲ, ಜೊತೆಗೆ ಬೇರೆ ವಿವಿಧ ಕ್ಷೇತ್ರಗಳು ಅಂತಂದ್ರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುವಂತ, ಈ ವಕೀಲರ ಆಯಾಮಗಳಲ್ಲಿ ಕೆಲಸ ಮಾಡುವಂಥದ್ದು, ರಾಜಕೀಯ ಆಯಾಮಗಳಲ್ಲಿ ಕೆಲಸ ಮಾಡುವಂಥದ್ದು, ಸೊ ವಿದ್ಯಾರ್ಥಿ ಆಯಾಮಗಳಲ್ಲಿ ಕೆಲಸ ಮಾಡುವಂಥದ್ದು, ಇಂಜಿನಿಯರ್ ವಲಯಗಳಲ್ಲಿ ಕೆಲಸ ಮಾಡುವಂಥದ್ದು, ಸೊ ಹಿಂಗ ಬೇರೆ ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡೋದು. ಸೊ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡ್ಲಿಕ್ಕೂ ಅದರದೇ ಅಂತ ಬೇರೆ ಸಂಘಟನೆಗಳು ಕೆಲಸ ಮಾಡುವಂಥದ್ದು. ಅವುಗಳೆಲ್ಲ ಭಾರತೀಯ ಕಿಸಾನ್ ಸಂಘ, ವನವಾಸಿ ಕಲ್ಯಾಣಾಶ್ರಮ, ವಿದ್ಯಾರ್ಥಿ ಪರಿಷತ್ತು, ವಿಶ್ವ ಹಿಂದೂ ಪರಿಷತ್ತು,
BMS. ಸೊ ಹಿಂಗೆಲ್ಲ ಬೇರೆ 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 ಸಂಘಟನೆ ಮೂಲಕ ಒಟ್ಟು ಹಿಂದೂ ಸಮಾಜದ ಸಂಘಟನೆ ಆಗ್ಬೇಕು ಹೇಗೆ ಅನ್ನುವಂಥದ್ದನ್ನ ಬರೀ ಸಂಘ ತಾನೊಂದೇ ಮಾಡಲಿಲ್ಲ, ಬೇರೆ ಬೇರೆ ಬೇರೆಗಳ ಮೂಲಕ ಬೇರೆ ಬೇರೆ ಸಂಘಟನೆಗಳನ್ನ ಆ ವಿಂಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಗಳಾಗಬೇಕು. ಎಲ್ಲವೂ ರಾಷ್ಟ್ರ ಹಿತ ಮತ್ತು ದೇಶ ಹಿತದ ಪರವಾಗಿ ಸಮಾಜಮುಖಿ ಚಿಂತನೆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಶಾಖೆಯಿಂದ ಮುಂದಿನ ವಿವಿಧ ಕ್ಷೇತ್ರ ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡುವಂತದ್ದು ಮತ್ತು ಅದರ ಸ್ಟಾಟಿಸ್ಟಿಕ್ಸ್ ಗಳನ್ನೆಲ್ಲ ಅವರು ಇಲ್ಲಿ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಕಳೆದ ಬಾರಿ 2011ರಲ್ಲಿ ಏನು ಹೊಳೆಯಾಲೂರಿನಲ್ಲಿ ಬಂದಂತ ಪ್ರವಾಹ ಸಂದರ್ಭದಲ್ಲಿ ಮನೆಗಳನ್ನು ಕಟ್ಸಿಕೊಟ್ಟಿದ್ದಂತಿರ್ಬೋದು ಮತ್ತು ಬೇರೆ ಬೇರೆ ಈ ಬಡ ಮಕ್ಕಳಿಗೆ ಕಲ್ಯಾಣ ಯೋಜನೆಗಳು ಮಾಡಿರುವಂತದ್ದು. ಸೊ ಈ ತರದ್ದನ್ನು ಎಲ್ಲ ಕೂಡ ಇದರಲ್ಲಿ ತೋರಿಸಿರುವಂತದ್ದು. ಪ್ಲಸ್ ಈ ಸಂಸ್ಕಾರ, ಸುರಕ್ಷೆ, ಸ್ವಾಸ್ಥ್ಯ, ಸಾಮರಸ್ಯ, ಶಿಕ್ಷಣ, ಸ್ವಾವಲಂಬನೆ ಬಗ್ಗೆ ಇರುವಂತ ಈ ಗ್ರಾಮ ವಿಕಾಸ ಅಂದ್ರೆ ಗ್ರಾಮಗಳಲ್ಲಿ ಯಾವ ತರ ಜನರ ಎಜುಕೇಟೆಡ್ ಅಂದ್ರೆ ಇದ್ರ ಬಗ್ಗೆ ಪರಿಕಲ್ಪನೆಗಳನ್ನ ಅವ್ರಿಗೆ ತಿಳಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಇದರಲ್ಲಿ ತೋರಿಸಿದ್ದಾರೆ. ನಾವು ಇಷ್ಟತಂಗ ಬರೇ ಸಂಘದ ಕಲ್ಪನೆ, ಸಂಘದ ಚಿತ್ರ ಏನು ಪ್ರದರ್ಶನಗಳನ್ನೆಲ್ಲ ನೋಡಿ ಬಂದ್ವಿ. ಇಲ್ಲಿ ಅವರು ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆದು ಕೂಡ ಕೆಲವೊಂದಷ್ಟು ಚಿತ್ರಗಳನ್ನ ಹಾಕಿದವರು. 2009ರಿಂದ 16 ವರ್ಷಗಳ ಗಣೇಶೋತ್ಸವದ ಏನ್ ಮಾಡಿದ್ದಾರೆ, ಬೇರೆ ಬೇರೆ ವಯಸ್ಸು ಏನು ಇದು ಇದೆ, ಏಜಸ್ ಗಳಿದೆ, ಅಲ್ಲಲ್ಲಿ ಬೇರೆ ಬೇರೆ ತರದ ಕನ್ಸೆಪ್ಟ್ ಬೇಸ್ಡ್ ಗಣಪತಿಗಳನ್ನ ಕುಡಿಸಿರುವಂತದ್ದು ನೀವು ನೋಡ್ಬೋದು. ಇಲ್ಲಿ ಬಾಲ ಗಣಪತಿ ಆಗಿರ್ಬೋದು, ಇಲ್ಲಿ ಈ ಮುಂಬೈಚ ರಾಜ ಗಣಪತಿ ಆಗಿರ್ಬೋದು, ಈಶ್ವರನ ಗಣಪತಿ ಆಗಿರ್ಬೋದು, ಹನುಮಂತನ ರೂಪಿ ಗಣಪತಿ ಆಗಿರ್ಬೋದು, ಶಿವಾಜಿ ಮಹಾರಾಜರ ರೂಪಿ ಗಣಪತಿ ಆಗಿರ್ಬೋದು, ಜೀಜಾಮಾತೆಯಲ್ಲಿ ಕೈಯಲ್ಲಿರುವಂತ ಗಣಪತಿ, ದಶಾವತಾರ ಗಣಪತಿ ಆಗಿರ್ಬೋದು. ಹಿಂಗೆ ಬೇರೆ ಬೇರೆ ಸಮಾಜಕ್ಕೆ ಏನ್ ಪರಿಕಲ್ಪನೆ ಮತ್ತು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕು, ಏನ್ ಥೀಮ್ ಮೂಲಕ ಮೆಸೇಜ್ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಶಿವಾಜಿ ಮಹಾರಾಜರ ಶೈಲಿಯ ಗಣಪತಿ ಆಗಿರ್ಬೋದು. ಮತ್ತೆ ಇಲ್ಲಿ ಹಿಂಗ ಏನು ಕಲಿಯುಗ, ಸತ್ಯಯುಗ, ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ, ಎಲ್ಲಾ ಯುಗಗಳು ಬೇರೆ 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 ಗಣಪತಿಗಳನ್ನ ತೋರಿಸುವಂತದ್ದು. ಶಿವಾಜಿ ಮಹಾರಾಜರ ಕೋಟೆ ಮತ್ತು ಈ ರಾಮ ಮಂದಿರ, ಕಳೆದ ವರ್ಷ ಏನ ನಮ್ಮ ರಾಮ ಮಂದಿರ ಉದ್ಘಾಟನೆ ಆಯ್ತು, ಆ ಸಂದರ್ಭದಲ್ಲಿ ಏನ್ ರಾಮ ಮಂದಿರ, ಪ್ರತ್ಯಕ್ಷ ರಾಮ ಮಂದಿರ ತೋರಿಸುವಂತದ್ದನ್ನ ಈ ಇದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅವರು 17 ವರ್ಷಗಳಿಂದ ತೋರಿಸ್ತಾ ಬಂದಿದ್ದಾರೆ. ಈ ವರ್ಷ ಮಾಡಿರುವಂತದ್ದು ಸಂಘ ಸೂರ್ಯ ಗಣಪತಿಯನ್ನ ಅವರು ಮಾಡಿದ್ದಾರೆ. ನಾವು ಇಷ್ಟತನಕ ಏನು ಪ್ರದರ್ಶನಿ ಚಿತ್ರಗಳನ್ನೆಲ್ಲ ಬೇರೆ ಬೇರೆ ಕಡೆ ನೋಡ್ಕೊಂಡ್ ಬಂದ್ವಿ. ಇಲ್ಲಿ ಸಾಕ್ಷಾತ್ ಈ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿದ್ದಾರೆ ಅವರು. ಅಂದ್ರೆ ಸ್ಕಲ್ಪ್ಚರ್ ಅಂತ ಏನ್ ನಾವು ಕರಿತೀವಿ ಅದನ್ನೇ ಸ್ಥಾಪಿಸಿದ್ದಾರೆ. ಪರಮ ಪೂಜನೀಯ ಡಾಕ್ಟರ್ ಜಿ ಅವರ ಮೂರ್ತಿಯನ್ನು ನೋಡ್ಬೋದು ನಾವು. ಇಲ್ಲಿ ಸ್ವಯಂ ಸೇವಕರೆಲ್ಲ ಕುತ್ಕೊಂಡಿದ್ದಾರೆ. ಸೊ ಅವಾಗ ಏನು ಸಂಘ ಪ್ರಾರಂಭ ಆದಾಗ ಸ್ವಯಂ ಸೇವಕರಿಗೆ ಮಾಹಿತಿ ಕೊಡೋದು, ಏನ್ ಹೇಳ್ಬೇಕು ಅನ್ನುವಂಥದ್ದು, ಅಂದ್ರೆ ಅವ್ರಿಗೆ ಬೋಧನೆ ಮಾಡುವಂತ ಸ್ಕಲ್ಪ್ಚರ್ ಇಲ್ಲಿದೆ. ಜೊತೆಗೆ ಇಲ್ಲಿ ಗಾಂಧೀಜಿಯವರು ಸಂಘದ ಶಿಬಿರಕ್ಕೆ ಬಂದಾಗಿನ ಚಿತ್ರವನ್ನ ಅವರು ಇಲ್ಲಿ ತೋರಿಸಿದ್ದಾರೆ. ಸ್ವತಃ ಗಾಂಧೀಜಿಯವರು ಇಲ್ಲಿದ್ದಾರೆ, ಸ್ವಯಂ ಸೇವಕರು ಇಲ್ಲಿದ್ದಾರೆ, ಇಲ್ಲಿ ಆಟ ಆಡ್ತಾ ಇದ್ದಾರೆ ಕಾರ್ಯಕರ್ತರು, ಸ್ವಯಂ ಸೇವಕರೆಲ್ಲ. ಸೊ ಅವಾಗ ಶಿಬಿರಕ್ಕೆ ಬಂದಾಗ ಸುಮಾರು ಒಂದು 500 ಜನನ್ನ ಉದ್ದೇಶಿಸಿ ಗಾಂಧೀಜಿಯವರು ಮಾತಾಡಿದಂತ ಒಂದು ದೃಶ್ಯ ರೂಪಕವನ್ನ ಅವ್ರು ಇಲ್ಲಿ ತೋರಿಸಿರುವಂತದ್ದು. ಗಾಂಧೀಜಿ ಅವಾಗ ಬಂದಿದ್ದು ಬಂಗಿ ಕಾಲನಿಯ, ದೆಹಲಿಯಲ್ಲಿ ನಡೆದಂತ ಒಂದು ಬಂಗಿ ಕಾಲನಿಯಲ್ಲಿ ನಡೆದಂತ ಶಾಖೆಗೆ ಬಂದಂತದ್ದನ್ನ ಏನು ದೃಶ್ಯ ರೂಪಕ ಇದೆ ಅದನ್ನ ಅವ್ರು ಇಲ್ಲಿ ತೋರಿಸಿರುವಂತದ್ದು ವಿಶೇಷ ಅಂತ ಅನ್ಸುತ್ತೆ. ಏನು 1992ರಲ್ಲಿ ಕಾರ ಸೇವೆ ನಡೆದಿತ್ತು, ರಾಮ ಮಂದಿರ ಹೋರಾಟ ನಿಮಿತ್ತದಲ್ಲಿ ಕಾರ ಸೇವೆ ನಡೆದಿತ್ತು. ಅದರ ರೂಪಕವನ್ನು ಅವರು ಕೂಡ ಇಲ್ಲಿ ಅವಾಗ ಏನು ಬಾಬರಿ ಮಸೀದಿ ಧ್ವಂಸವನ್ನು ಮಾಡಿದಂಥದ್ದು ಏನ್ ಕಾರ ಸೇವೆ ಇತ್ತು, ಅವಾಗ ಅದರ ರೂಪಕವನ್ನು ಕೂಡ ಅವ್ರು ಇಲ್ಲಿ ತೋರಿಸಿದ್ದಾರೆ. 1992ರಲ್ಲಿ ನಡೆದಂತ ಘಟನೆ ಇದು. ಏನ್ 1947ರಲ್ಲಿ ದೇಶ ವಿಭಜನೆ ಆದಾಗ ಈ ಪಾಕಿಸ್ತಾನದ ಪಂಜಾಬದಿಂದ ಮತ್ತು ಪಾಕಿಸ್ತಾನದಿಂದ ಬಂದಂತ ಏನು ನಿರಾಶ್ರಿತರಿದ್ರು, ಆ ಸಮಯದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಂತವ್ರನ್ನೆಲ್ಲ ನಿರಾಶ್ರಿತರಿಗೆ ಅವ್ರಿಗೆ ಬೇಕಾದಂತ ವಸತಿ, ಊಟ ಮತ್ತು ಇದ್ರದ್ದೆಲ್ಲ ವ್ಯವಸ್ಥೆ, ಮತ್ತು ಅಲ್ಲಿಂದ ಹಂಗೆ ಕಳ್ಸಿರ್ಲಿಲ್ಲ, ಅವ್ರು ಸುಮಾರಷ್ಟು ತೊಂದರೆಗಳನ್ನೆಲ್ಲ ಕೊಟ್ಟು ಕಳ್ಸಿದ್ರು. ಸೊ ಆ ಸಮಯದಲ್ಲಿ ಕೂಡ ನಮ್ಮ ಸಂಘದ ಕಾರ್ಯಕರ್ತರು ಅವ್ರಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮಾಡಿರುವಂತ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಅವರು ತೋರಿಸಿದ್ದಾರೆ. ಹಾಗೆ 1962ರಲ್ಲಿ ಚೀನಾ ಮತ್ತು ಭಾರತ ಮಧ್ಯೆ ಏನು ಯುದ್ಧ ನಡೆದಾಗ ನಮ್ಮ ಸಂಘದ ಸ್ವಯಂ ಸೇವಕರು ಹೋಗಿ ಅವರು ಮುಂದೆ ಸ್ವಯಂ ಸೈನಿಕರಿಗೆ ಸಹಾಯ ಆಗ್ಬೇಕಂತ ಹೇಳಿ ಏನ್ ಮುಂದೆ ನಿಂತು ನೀರು ಕೊಡುವಂತದ್ದು, ಔಷಧಿ ವ್ಯವಸ್ಥೆ ತಲುಪಿಸುವಂತ ಕೆಲಸ ಏನ್ ಮಾಡಿದ್ರು, ಅವಾಗ 1962ರಲ್ಲಿ ಏನ್ ನೆಹರು ಅವರು ಪ್ರಧಾನಿ ಆದಾಗ ಈ ಕೆಲಸವನ್ನ ಮಾಡಿದ್ರು ಸಂಘದ ಸ್ವಯಂ ಸೇವಕರು. ಅದನ್ನ ಸ್ವತಃ ಜವಾಹರ್ಲಾಲ್ ನೆಹರು ಅವರೇ ಮೆಚ್ಚಿ ಸಂಘದ ಕಾರ್ಯಕರ್ತರಿಗೆ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ತಾವು ತಮ್ಮ ಸಂಚಲನ ಕಾರ್ಯಕರ್ತರು ಕರ್ಕೊಂಡು ಬಂದು ಸಂಚಲನ ಮಾಡ್ಲಿಕ್ಕೆ ಅವಾಗ ಹೇಳಿದ್ರು. ಆ ಸಮಯದಲ್ಲಿ 3000 ಜನ ಸಂಘದ ಸ್ವಯಂ ಸೇವಕರು ಸಂಚಲನ ಮಾಡಿದ್ದನ್ನು ಕೂಡ ಅವರು ಈ ದೃಶ್ಯದಲ್ಲಿ, ಈ ದೃಶ್ಯ ರೂಪಕದಲ್ಲಿ ತೋರಿಸಿರುವಂತದ್ದು ಇಲ್ಲಿ ನಾವು ಕಾಣಬಹುದು.
ಓಕೆ, ನಾವು ಇಷ್ಟ ತನಕ ಎಲ್ಲ ಸಂಘದ ಬಗ್ಗೆ, ಸಂಘದ ಇತಿಹಾಸ, ಸಂಘ ಮಾಡ್ತಾ ಇರೋ ಚಟುವಟಿಕೆಗಳನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಈಗ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಈ ದೊಡ್ಡದಾಗಿ ದೇವಸ್ಥಾನ ನೀವೆಲ್ಲ ನೋಡಿರ್ಬೋದು ಟಿವಿ ಮತ್ತೆ ಬೇರೆ ಬೇರೆ ಇದರಲ್ಲಿ. ಸೊ ಇವ್ರು ಇಲ್ಲಿ ದೇವಸ್ಥಾನ ಯಾಕೆ ತಗೊಂಡ್ ಬಂದಿದ್ದಾರೆ ಅಂದ್ರೆ, ಪ್ರತಿ ವರ್ಷ ಇಡೀ ದೇಶದಲ್ಲಿರುವಂತಹ ಕೆಲವೊಂದು ಸಂಸ್ಕೃತಿಗಳು, ದೇವಸ್ಥಾನಗಳು ಮತ್ತೆ ಕೆಲವೊಂದಷ್ಟು ಏನು ನಮ್ಮ ಪುರಾತನದ ರೂಪಕಗಳಿದೆ ಅದನ್ನ ಪ್ರಚುರ ಪಡಿಸಬೇಕು ಮತ್ತು ಆ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ಹೊಸ ಅದನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಮತ್ತು ಯುವ ಪೀಳಿಗೆ ಪರಿಚಯ ಮಾಡಿಸ್ಬೇಕಂತ ಈ ತರದೊಂದು ಅವರು ದೇವಸ್ಥಾನ ರೂಪ ಮಾದರಿಯಲ್ಲಿ ಒಂದು ಇದನ್ನ ಕಟ್ಟಿದ್ದಾರೆ. ಈ ದೇವಸ್ಥಾನ ಏನಂತಂದ್ರೆ, ನಮ್ದು ಒರಿಸ್ಸಾದಲ್ಲಿರುವ ಏನು ಕೋನಾರ್ಕ್ ಸೂರ್ಯ ದೇವಸ್ಥಾನ ಇದೆ, ಅದನ್ನೇ ಅದರ ರೆಪ್ಲಿಕಾ ತರನ ಅವರು ಇಲ್ಲಿ ಮಾಡಿ ಈ ದೇವಸ್ಥಾನವನ್ನ ಕಟ್ಟಿರುವಂತದ್ದು. ಇದು ಶಿಖರ ಇದೆ, ಮುಂದ್ಗಡೆ ದೇವಸ್ಥಾನ ಇದೆ. ಆ ಬದಿಯಲ್ಲಿ ನಾನು ನಿಮ್ಗೆ ನಂತರದಲ್ಲಿ ತೋರಿಸ್ತೀನಿ. ಸೊ ಈ ಹೊರಗಡೆ ಪೂರ್ಣ ಸಂಘದ ಇತಿಹಾಸ ಇರುವಂತ ಪ್ರದರ್ಶನಿ ಇದೆ. ಇಲ್ಲಿ ಒಳಗಡೆ ಸೂರ್ಯನ ದೇವಸ್ಥಾನ, ಅದು ಒರಿಸ್ಸಾದ ಕೋನಾರ್ಕ್ ಇದೆ, ಅಲ್ಲಿಯ ಏನು ಥೇಟ್ ಅದೇ ತರ ಇದೆ, ಅದನ್ನೇ ಅವ್ರು ಇಲ್ಲಿ ತೋರಿಸುವಂತ ಕೆಲಸ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಆ ತರ ಯಾವ ತರ ಇದೆ ನೋಡ್ಕೊಂಬರೋಣ. ಸೊ ಏನ್ ನಾನು ಅವಾಗಲೇ ಒರಿಸ್ಸಾದಲ್ಲಿರೋ ಈ ಕೋನಾರ್ಕ್ ನಲ್ಲಿರೋ ಸೂರ್ಯ ದೇವಸ್ಥಾನ ಬಗ್ಗೆ ಹೇಳಿದ್ದೆ, ಅದೇ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಇದೀವಿ. ಸೂರ್ಯ ದೇವಸ್ಥಾನ ಕೋನಾರ್ಕ್ ಅಂತ ಹೇಳಿ ಅದರ ಸೇಮ್ ಥೇಟ್ ಏನಿದೆ ಅದೇ ತರದ ದೇವಸ್ಥಾನ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ ಹೇಗೆ ಅದನ್ನ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಇದು ಮುಂಚೆ ದೇವಸ್ಥಾನ, ಎಲ್ಲ ಲೈಟ್ಸ್ ಮತ್ತು ಬೇರೆ ಬೇರೆ ಮೂರ್ತಿ ಅಲ್ಲಿ ಯಾವ ತರ ಕೆತ್ತನೆಗಳಾಗಿದೆ ಅದೇ ತರ ಕೆತ್ತನೆಗಳಿದ್ದೇನೆ ದೇವಸ್ಥಾನ ಅದೇ ತರ ಮಾಡಿದ್ದಾರೆ. ಇಲ್ಲಿ ತಾವು ನೋಡ್ಬೋದು ತೇಲುವ ಸೂರ್ಯವನ್ನ ಅವ್ರು ಇಲ್ಲಿ ತೋರಿಸಿರುವಂತದ್ದು. ಅಂದ್ರೆ ಈ ಪೂರ್ವಜರ ತಾಂತ್ರಿಕತೆ ಏನಿದೆ, ತೇಲುವ ಸೂರ್ಯ ದೇವನ ವಿಗ್ರಹವನ್ನ ಈ ಗ್ಲಾಸ್ ಮುಖಾಂತರ ನೋಡುವಂತದ್ದನ್ನ ಅವ್ರು ಇಲ್ಲಿ ತೋರಿಸಿದ್ದಾರೆ. ನಾವು ಹೊರಗಡೆ ಏನ್ ಯಾವ ತರ ಕೆತ್ತನೆಗಳನ್ನ ಮಾಡಿದ್ದಾರೆ ಅದೇ ತರದ್ದು ಇಲ್ಲಿ ಸ್ವಲ್ಪ ಕೆತ್ತನೆಗಳನ್ನ ಮಾಡಿ, ಕೋನಾರ್ಕದಲ್ಲಿ ಯಾವ ತರ ದೇವಸ್ಥಾನ ಇದೆ ಮತ್ತು ಒಳಗಡೆ ಮೂರ್ತಿ ಯಾವ ತರ ಇದೆ ಆ ತರದನ್ನ ಇಲ್ಲಿ ತೋರಿಸುವಂತದ್ದು ಅವ್ರು ಮಾಡಿದ್ದಾರೆ. ತಾವು ನೋಡ್ಬೋದು ಇಲ್ಲಿ ಸೂರ್ಯ ದೇವಸ್ಥಾನ ಎಷ್ಟು ಚೆನ್ನಾಗಿ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಲೈಟ್ಸ್ ಗಳನ್ನು ಬಿಟ್ಟಿದ್ದಾರೆ. ಸೊ ಜನ ಕೂಡ ಇದೇ ತರ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಮುಂದೆ ಹೋಗುವಂತದ್ದು ಮಾಡ್ತಾರೆ. ಸೊ ನಾವು ಅವಾಗ ದೇವಸ್ಥಾನದ ಕೆಳಗೆ ನಿಂತಿದ್ವಿ, ಈಗ ದೇವಸ್ಥಾನದ ಮೇಲೆ ಬಂದಿದೀವಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ನಾವು ಇದನ್ನೆಲ್ಲ ಅಂದ್ರೆ ಬೇರೆ ಬೇರೆ ದೇವಸ್ಥಾನಗಳನ್ನು, ಹಳೆ ಪುರಾತನ ದೇವಸ್ಥಾನಗಳು ಮತ್ತೆ ಹಳೆ ನಮ್ಮ ಯಾವ್ಯಾವ ಸಂಪ್ರದಾಯಗಳದ ಏನು ಸ್ಥಳಗಳಿದೆ ಅದನ್ನೆಲ್ಲ ತೋರಿಸುವಂತದ್ದು ಇಲ್ಲಿ ಆಗಿದೆ. ಜೊತೆಗೆ ಇದು ದೇವಸ್ಥಾನದ ಕೋನಾರ್ಕಲ್ಲಿರೋ ದೇವಸ್ಥಾನ ಯಾವ ತರ ಇದೆ ಅದನ್ನು ಕೂಡ ಇಲ್ಲಿ ತೋರಿಸುವಂತದ್ದು ಮಾಡಿದ್ದಾರೆ. ಇಲ್ಲಿ ಹಂಪಿ ಮತ್ತು ಐಹೊಳೆ, ಬೇಲೂರು, ಹಳೆಬೀಡಲ್ಲಿ ಏನು ನಮ್ಮ ಕೆತ್ತನೆಗಳಾಗಿದೆ ಅವಾಗಿನ ಕಾಲದಲ್ಲಿ ಆದಂತ ಕೆತ್ತನೆಗಳನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಇದು ದೇವಸ್ಥಾನದ ಹಿಂಭಾಗ, ಇದೇ ಇದರ ಶಿಖರದ ಕೆಳಗೆ ಸೂರ್ಯದೇವ ಇರುವಂತದ್ದು. ಇಲ್ಲೂ ಕೂಡ ಅನೇಕ ಕೆತ್ತನೆಗಳನ್ನ ತೋರಿಸಿರುವಂತದ್ದು. ಹಂಪಿ ಕಲ್ಲಿನ ರಥ, ಆನೆಗಳು, ಸೊ ಈ ತರ ಒಟ್ಟು ಸಂಘದ ಮುಗಿದ ತಕ್ಷಣ ಒಳಗಡೆ ಬಂದ ತಕ್ಷಣ ಇಲ್ಲಿ ನಮ್ಮ ಸಂಸ್ಕೃತಿ ಇರುವಂತ ಈ ಕೋನಾರ್ಕ್ನ ಸೂರ್ಯ ದೇವಸ್ಥಾನ ತೋರಿಸುವಂತದ್ದು. ಜನ ಈಗ ಬಂದು ಇಲ್ಲಿಂದ ಒಳಗಡೆ ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಇನ್ನೊಂದು ಗಣಪತಿಯ ದರ್ಶನವನ್ನ ಮಾಡ್ಕೋತಾ ಇದ್ದಾರೆ. ಸಾಕಷ್ಟು ಚೆನ್ನಾಗಿ ಮಾಡಿರೋದ್ರಿಂದ ಮತ್ತು ಬಹಳ ಶ್ರಮ ಹಾಕಿ ಮಾಡಿರೋದ್ರಿಂದ ಜನರ ಪ್ರಸಿದ್ಧಿನೂ ಕೂಡ ಪಡೆದಿದೆ. ಜನ ಕೂಡ ಸುಮಾರಷ್ಟು ಮಾತಾಡ್ತಾ ಇದ್ದಾರೆ. ಸಂಘ ಸೂರ್ಯ 100 ಆಗಿರುವಂತ ಏನ್ ಗಣಪತಿ ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಮಾತುಗಳು ಇಡೀ ರಾಣೆಬೆನ್ನೂರು ನಗರದಲ್ಲಿ ಕೇಳಿ ಬರ್ತಾ ಇದೆ. ಮತ್ತು ಇದ್ರ ಚಿತ್ರಗಳು ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಅಂತ ಕೂಡ ಬಹಳ ಜನ ನೋಡ್ಲಿಕ್ಕೆ ಬರುವಂತವ್ರ ಸಂಖ್ಯೆ ಕೂಡ ಈಗ ಜಾಸ್ತಿ ಆಗಿದೆ. ನೀವು ನೋಡ್ತಾ ಇದೀರಿ, ಏನ್ ಆ ಕಡೆ ಈ ಕಡೆ ಎಲ್ಲ ಸಂಘದ ಸ್ವಯಂ ಸೇವಕರು ನಿಂತಿದ್ದಾರೆ ನನ್ನ ಅಕ್ಕಪಕ್ಕದಲ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೋದು. ಇದು ಇಲ್ಲಿಯ ಈಗ ನಾವೇನ್ ಇಷ್ಟ ತನಕ ಸಂಘ 100, ಸಂಘ ಸೂರ್ಯ 100 ಅನ್ನುವಂತ ಕಾನ್ಸೆಪ್ಟ್ ಏನ್ ಮಾಡಿದ್ದಾರೆ, ಏನ್ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿದೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಇಲ್ಲಿಯ ಗಣೇಶನ, ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದರ ಮೂಲ ಏರಿಯಾ ಅಂದ್ರೆ ಏನ್ ಸ್ಥಳಕ್ಕೆ ನಾವು ಬಂದಿದೀವಿ.
ಇಲ್ಲಿ ಸುಮಾರಷ್ಟು ಜನ ಗಣವೇಶಧಾರಿ ಸ್ವಯಂ ಸೇವಕರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಮೂರ್ತಿಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಸಂಚಲನದಲ್ಲಿ ಹೋಗುವಂತ ಸಂಚಲನ ಏನು ಸಂಘದಲ್ಲಿ ಕಾರ್ಯಕ್ರಮಗಳಿದ್ದಾಗ ಬೇರೆ ಬೇರೆ ವಿವಿಧ ಸಂದರ್ಭಗಳಲ್ಲಿ ಸಂಚಲನ ಮಾಡ್ತಾರೆ. ಆ ಸಂಚಲನಗಳಲ್ಲಿ ಘೋಷ್ ಬ್ಯಾಂಡ್ ಏನ್ ನಮ್ಮ ಸಂಘದ ಘೋಷ್ ವಾದ್ಯ ಇದೆ ಅದನ್ನ ತೋರಿಸುವಂತ ಸಂಘದ ಕಾರ್ಯಕರ್ತರ ಮೂರ್ತಿಗಳನ್ನ ಅವ್ರು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಘೋಷ್ ಬಾರಿಸೋದು ನೋಡ್ಬೋದು, ಈ ಕಡೆ ಪ್ರಾರ್ಥನೆ ಹೇಳುವಂತವರ ಸ್ವಯಂ ಸೇವಕರ ಚಿತ್ರಗಳನ್ನ ಅವ್ರು ಇಲ್ಲಿ ನಿಲ್ಸಿದ್ದಾರೆ. ಏನ್ ಸಂಘದ ಶಾಖೆ ಸಂಘದ ಕಾರ್ಯಕರ್ತರು ತೋರಿಸಿದೆ ಅದ್ರ ಜೊತೆಗೆ ಇಲ್ಲಿ ನಮ್ಮ ಪರಮ ಪೂಜ್ಯ ಭಗವಧ್ವಜ ಕೂಡ ಇಲ್ಲೇ ಇದೆ. ಸಂಘದ ಶಾಖೆಯ ಏನು ಒಂದು ಶಾಖಾ ಮೈದಾನ ಇದೆ ಆ ಮೈದಾನದಲ್ಲಿ ಇದೀವಿ. ಮೇಲೆ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಪರಮ ಪೂಜನೀಯ ಡಾಕ್ಟರ್ ಜಿ, ಪರಮ ಪೂಜನೀಯ ಗುರುಜಿ ಇಬ್ಬರು ಮೂರ್ತಿಗಳನ್ನು ಅವ್ರು ನಿಲ್ಸಿದ್ದಾರೆ. ಮೇಲೆ ಪ್ರಾರ್ಥನೆ ಹೇಳುವಂತ ಸ್ವಯಂ ಸೇವಕರು ಕೂಡ ಮೇಲೆ ಇದ್ದಾನೆ. ಇಲ್ಲಿ ನಮ್ಮ ಡಾಕ್ಟರ್ ಜಿ, ಗುರುಜಿ ಮತ್ತು ಭಾರತ್ ಮಾತೆ ಚಿತ್ರ ಮತ್ತು ಅನೇಕ ಹಿರಿಯರು ಕೂಡ ಇರುವಂತ ಒಂದು ಮೂರ್ತಿಗಳನ್ನ ನಿಲ್ಲಿಸಿ ಶಾಖೆ ಕಾನ್ಸೆಪ್ಟ್ ಮತ್ತು ಶಾಖೆಯಲ್ಲಿ ಏನ್ ಚಟುವಟಿಕೆಗಳು ನಡೀತಿದೆ ಅನ್ನುವಂತ ತೋರಿಸುವಂತ ರೂಪಕ ಏನಿದೆ ಅದನ್ನ ಇಲ್ಲಿ ಅವರು ಮಾಡಿದ್ದಾರೆ. ಜೊತೆಗೆ ಈ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಘದ ಸ್ವಯಂ ಸೇವಕರು ಮತ್ತು ಸಂಘದ ಕಾರ್ಯಕ್ರಮಗಳು ಯಾವ ತರ ನಡೀತಿದೆ ಅನ್ನುವಂತ ಒಂದು ಚಿತ್ರವನ್ನು ನಾವು ಇಲ್ಲಿ ಇದರಲ್ಲಿ ಕಾಣಬಹುದು. ಅದ್ರ ಮೇಲೆ ಅಧಿಕಾರಿಗಳು ಕೂತಿರ್ತಾರೆ, ಹಿರಿಯರು ಮತ್ತು ಯಾರೋ ಅತಿಥಿಗಳು ಬಂದವರು ಕೂತಿರ್ತಾರೆ. ಕೆಳಗಡೆ ಧ್ವಜ ನಮ್ಗೆ ಇಲ್ಲಿ ಇರುತ್ತೆ ಮತ್ತು ಫೋಟೋಗಳು ಇಲ್ಲಿ ಇರುತ್ತೆ. ಜೊತೆಗೆ ಇಲ್ಲಿ ಸ್ವಯಂ ಸೇವಕರ ಘೋಷ್ ಮತ್ತು ಯಾರು ಪ್ರದರ್ಶನ ಮಾಡುವಂತವ್ರು ಮತ್ತು ಕೂತ್ಕೊಂಡಿರುವಂತಹ ಸ್ವಯಂ ಸೇವಕರ ಚಿತ್ರವನ್ನ ಪೂರ್ಣ ಅವರು ಇದರಲ್ಲಿ ತೋರಿಸಿದ್ದಾರೆ. ನಾವೀಗ ಏನು ಒಟ್ಟು ಈ ಸಾರ್ವಜನಿಕ ಗಣಪತಿ ಇದೇನ್ ಪೆಂಡಾಲ್ ಇದೆ ಅಥವಾ ಈ ಸ್ಥಳ ಇದೆ ಇದರ ಮುಖ್ಯ ಘಟ್ಟದಲ್ಲಿ ಬಂದಿದೀವಿ. ಇಲ್ಲಿ ಅಖಂಡ ಭಾರತದ ಚಿತ್ರವನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಲರ್ ಮಾಡಿ ಅದರಲ್ಲಿ ಹೋಮ ಬರೆದು ಪೂರ್ಣ ಅಖಂಡ ಭಾರತ ಚಿತ್ರವನ್ನ ಈ ಮೇನ್ ವೇದಿಕೆ ಏನಿದೆ ಅಲ್ಲಿ ತೋರಿಸಿರುವಂತ ತಾವು ಇಲ್ಲಿ ಕಾಣ್ಬೋದು. ಸೊ ವೀಕ್ಷಕರೇ, ನಾವು ಇಷ್ಟ ತನಕ ಒಟ್ಟು ಪ್ರದರ್ಶಿನಿ ಮತ್ತು ಸೂರ್ಯ ದೇವಸ್ಥಾನ, ಕೋನಾರ್ಕಿನ ಸೂರ್ಯ ದೇವಸ್ಥಾನ, ಸಂಘದ ಕಾರ್ಯಕ್ರಮ ನಡೆಯುವಂತದ್ದೇನು ಯಾರು ಅಲ್ಲಿ ಮೂರ್ತಿಗಳಿತ್ತು ಅದನ್ನ ತೋರಿಸಿದ್ವಿ. ಅಖಂಡ ಭಾರತದ ಚಿತ್ರ ವೇದಿಕೆ ಮುಂಭಾಗದಲ್ಲಿರುವಂತಹ ಅಖಂಡ ಭಾರತದ ಚಿತ್ರ ಮತ್ತು ಈಗಿನ ಭಾರತ ಚಿತ್ರದ ಈಗ ಮುಖ್ಯವಾಗಿರುವಂತದ್ದೇ ಗಣಪತಿಯಲ್ಲಿ ಅಂತ ತಾವು ಕೇಳ್ತಾ ಇರೋದು. ಈಗ ಗಣಪತಿನೇ ತಮ್ಗೆ ತೋರಿಸ್ತಾ ಇದ್ದೀನಿ. ತಾವಿಲ್ಲಿ ನೋಡ್ಬೋದು ದೊಡ್ಡದಾದಂತ ಗಣಪತಿಯನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ಒಂದು ಅದರಿಂದನೂ ಒಂದು ಮೆಸೇಜ್ ನ ಕೊಡಬೇಕಂತ ಉದ್ದೇಶ ಇಟ್ಕೊಂಡೇನೆ ಈ ಗಣಪತಿ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ನಮ್ಮ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಥಮ ಸರಸಂಘ ಚಾಲಕರು ಕೇಶವ್ ಬಲ್ಲಿರಾಮ್ ಹೆಡಗೇವಾರ್ ಅವರ ಮೂರ್ತಿಯನ್ನು ಹೋಲುವ ರೂಪದಲ್ಲಿನೇ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ತಾವಿಲ್ಲಿ ಕಾಣಬಹುದು. ಸೊ ವೇದಿಕೆಯ ಆ ಬದಿಗೆ ಅಖಂಡ ಭಾರತ ಚಿತ್ರ ಇದೆ, ವೇದಿಕೆ ಈ ಬದಿಗೆ ಈಗಿನ ಭಾರತ ಚಿತ್ರ ಇದೆ. ಮಧ್ಯದಲ್ಲಿ ಡಾಕ್ಟರ್ ಜಿ ಅಂತ ಏನ್ ನಾವು ಪ್ರೀತಿಯಿಂದ ಕರಿತೀವಿ ಅವರ ಮೂರ್ತಿಯನ್ನೇ ಗಣಪತಿಯ ರೂಪದಲ್ಲಿ ತಾವಿಲ್ಲಿ ನೋಡ್ಬೋದು. ಹಾಗೆ ಜೊತೆಗೆ ಕೆಳಗಡೆ ಕೂಡ ಇಲಿಯನ್ನು ಕೂಡ ಅವರು ಸ್ವಯಂ ಸೇವಕನನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಇಲ್ಲಿಯೂ ಕೂಡ ಸ್ವಯಂ ಸೇವಕ ಗಣವೇಶದಲ್ಲಿ ಇಲ್ಲಿ ಇರುವಂತದ್ದನ್ನು ತಾವಿಲ್ಲಿ ಕಾಣ್ಬೋದು. ಅತ್ಯಂತ ಎತ್ತರವಾದಂತ ಮೂರ್ತಿ ಇರುವಂತದ್ದು. ಜೊತೆಗೆ ಸಂಘದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆದಂತ ಸರಸಂಘ ಚಾಲಕರ ಚಿತ್ರಗಳನ್ನು ಕೂಡ ಅದರಲ್ಲಿ ಅವರು ಹಾಕಿದ್ದಾರೆ. ಮತ್ತು ಈ ಒಟ್ಟು ಏನು ಮಹಾ ಮಂಟಪ ಇದೆ ಅದಕ್ಕೆ ವಂದೇ ಮಾತರಂ ಸೇವಾ ಸಂಸ್ಥೆ ರಾಣೆಬೆನ್ನೂರು ಈ ರಾಜ ರಾಣೆಬೆನ್ನೂರು ರಾಜ ಅನ್ನ ಹೆಸರು ಕೊಟ್ಟಿದ್ದು. ಜೊತೆಗೆ ಅನೇಕ ಸಂಘಟನೆಗಳ ಲೋಗೋಗಳನ್ನು ಮತ್ತು ಅದರ ಚಿತ್ರಗಳನ್ನು ಕೂಡ ಆ ಕಡೆ ಈ ಬದಿಯಲ್ಲಿ ಅವರು ಹಾಕಿರುವಂತದ್ದು ವಿಶೇಷ. ಎಲ್ಲ ಗಣಪತಿಯನ್ನ ನೋಡುವಂಥದ್ದು, ಮತ್ತೆ ಸಂಘರೂಪಿ ಗಣಪತಿ ನೋಡುವಂಥದ್ದು, ಮತ್ತೆ ದೇವಸ್ಥಾನ ನೋಡುವಂಥದ್ದು, ಪ್ರದರ್ಶನಿಗಳನ್ನ ನೋಡುವಂಥದ್ದೆಲ್ಲ ಮಾಡಿ ಇದೆಲ್ಲ ಮಾಡ್ಬೇಕಂದ್ರೆ ಇದರಿಂದ ಯಾರಾದ್ರೂ ಒಬ್ರು ಅಥವಾ ಒಂದು ಯುವಕ ಮಂಡಳ ಏನಾದ್ರೂ ಒಂದು ಇರಬೇಕು. ಸೊ ಆತರ ಯೋಚನೆ ಇದ್ದಾಗ ಅಥವಾ ವಿಷನ್ ಇದ್ದಾಗ ಮಾತ್ರ ಈ ತರದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದು ಯಾರು ಮಾಡಿದ್ರು, ಹೇಗ್ ಮಾಡಿದ್ರು, ಇದೆಲ್ಲ ಹೇಗೆ ಸಾಧ್ಯ ಆಯ್ತು, ಇದಕ್ಕೆಲ್ಲ ಏನೇನ್ ಪ್ರಯತ್ನ ಪಟ್ರು ಅನ್ನುವಂಥದ್ದನ್ನ ನಾನ್ ನಿಮ್ಗೆ ಹೇಳಬೇಕಾಗತ್ತೆ. ಮತ್ತೆ ಅದನ್ನ ಅವ್ರನ್ನ ಯಾರು ಮಾಡಿದ್ದಾರೆ, ಏನು ಅದರಿಂದ ಇರುವಂತ ಶ್ರಮ ಏನು ಅನ್ನುವಂಥದ್ದನ್ನು ಕೂಡ ತಮ್ಗೆ ಹೇಳಬೇಕಾಗತ್ತೆ.
ಅವ್ರ ಪರಿಚಯ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ. ಸೊ ಇವತ್ತು ಇದರ ಉಸ್ತುವಾರಿ ಮತ್ತು ಇದರ ರೂವಾರಿ ಅಂತಾನೆ ಹೇಳ್ಬೋದು. ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ನಾನು ನಿಮ್ಗೆ ಭೇಟಿ ಮಾಡಿಸ್ಲೇಬೇಕು ಮತ್ತು ಪರಿಚಯ ಮಾಡಿಸ್ಲೇಬೇಕು. ಶ್ರೀಯುತ ಪ್ರಕಾಶ್ ಬುರುಡಿಕಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಏನು ಸಂಘ ಸೂರ್ಯ ಗಣಪತಿ ಅನ್ನುವಂತ ಕಾನ್ಸೆಪ್ಟ್ ಇದೆ ಮತ್ತು ದೇವಸ್ಥಾನ ಇದೆಲ್ಲವನ್ನೂ ಕೂಡ ಇದ್ರ ಹಿಂದೆ ನಿಂತು ಇದ್ರ ಮುಂದೆ ಇದ್ರದ್ದು ಮುಂದೆ ಸಮಾಜಕ್ಕೆ ಮೆಸೇಜ್ ಕೊಡುವಂತದ್ದು ಹಿಡ್ಕೊಂಡು ಇದ್ರ ಹಿಂದೆ ಪ್ರಯತ್ನ ಮತ್ತೆ ಇದೆಲ್ಲವನ್ನೂ ಕೂಡ ಅವ್ರು ಯೋಚನೆ ಮಾಡಿ ಅವ್ರ ತಂಡದಿಂದ ಮತ್ತು ಅವ್ರ ಯುವಕ ಸಂಘ ಮಂಡಳ ಏನಿದೆ ಅದ್ರ ಬಗ್ಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಪೂರ್ಣ ಪ್ರಮಾಣದ ಸಂಘ ಸೂರ್ಯ ಮತ್ತು ಪೂರ್ಣ ಪ್ರಮಾಣದ ಏನು ಈ ವರ್ಷದ ಸಾರ್ವಜನಿಕ ಗಣಪತಿಯನ್ನು ಅವ್ರಿಗೆ ಪ್ರತಿಷ್ಠಾಪನೆ ರಾಣೆಬೆನ್ನೂರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಪ್ರಕಾಶ್ ಬುರುಡಿಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ನಾವು ಒಂದ್ಸರಿ ಮಾತಾಡೋಣ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ. ಹೇಳಿ, ಏನ್ ಈ ರಾಣೆಬೆನ್ನೂರ್ ಕಾ ರಾಜ ಅಂತ ನೀವು ಸುಮಾರಷ್ಟು ಇಲ್ಲೂ ಪ್ರಸಿದ್ಧ ಆಗಿದೆ, ಬೇರೆ ಹೊರಗಡೆನೂ ಪ್ರಸಿದ್ಧ ಆಗಿದೆ. ಇದೆಲ್ಲ ಹೇಗ್ ಮಾಡ್ಬೇಕನ್ನಿಸ್ತು, ಯಾಕೆ ಪ್ರಕಾಶ್ ಅವರೇ? ಏನ್ ಮೊದಲಿಗೆ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಒಂದು ಓಣಿಯಲ್ಲಿ ಗಣಪತಿ ಇಟ್ಕ ಅಂತ ಬೇರೆನೆಲ್ಲ ನೋಡಿ ಪ್ರಭಾವಿತರಾದ್ರು. ಅದ್ರ ಜೊತೆಗೆ ಸಂಘಟನೆ ಅಂತ ವಿಷಯ ಬಂದಾಗ ನಾವು ಒಂದ್ ಏನಾದ್ರು ಸಂಘಟನೆ ಮಾಡ್ಬೇಕು, ಯಾವ್ದಾದ್ರು ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 2009ರಲ್ಲಿ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಹುಟ್ಟಾಕಿದ್ವಿ. ಆ ಸಂಸ್ಥೆ ವತಿಯಿಂದ ಮೊದಲಿಗೆ ವಿಘ್ನ ವಿನಾರಕ ಅಂತಂದು ಏನಂತಾರೆ ಅವನಿಂದನೇ ನಾವು ಶುರು ಮಾಡ್ಬೇಕಂತಂದೇಳಿ ಮೊದಲಿಗೆ 2009ರಲ್ಲಿ ದಗಡು ಶೇಟ್ ಗಣಪತಿಯನ್ನ ಇಡೋದ್ರ ಮೂಲಕ ನಾವು ಸಂಘ ಮತ್ತು ಗಣೇಶೋತ್ಸವನ ಶುರು ಮಾಡಿದ್ವಿ. ಸೊ ಒಟ್ಟು ಈ ಮಂಡಳಿಯಲ್ಲಿ ನಿಮ್ಮ ಏನು ಗಣೇಶೋತ್ಸವ ಮಂಡಳಿ ಇದೆ, ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಈ ಕೆಲಸ ಮಾಡ್ಲಿಕ್ಕೆ ಸುಮಾರು 2-3 ಜನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸುಮಾರು ಜನ ಬೇಕೇ ಬೇಕಾಗ್ತಾರೆ. ಎಷ್ಟು ಜನ ಇದಾರೆ? ನಾವು ಮೊದಲಿಗೆ 2008-9ರಲ್ಲಿ ಶುರು ಮಾಡಿದಾಗ ಸುಮಾರು ನಾವು ಇಲ್ಲಿ ನಮ್ಮ ಓಣಿ ಜನ, ನಮ್ಮ ಜೊತೆಗಿರ್ತ ಸ್ನೇಹಿತರು, ಹುಡುಗರು ಎಲ್ಲ ಸೇರ್ಕೊಂಡು ಒಂದು 35-40 ಜನ ಸೇರಿ ಕೆಲಸ ಮಾಡ್ತಿದ್ವಿ. ಕ್ರಮೇಣ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಾವು ಈ ಸೆಟ್ ವರ್ಕ್ ಕೊಡೋದ್ರ ಜೊತೆಗೆ ನಾವು ಇನ್ನು ಸಣ್ಣ ಪುಟ್ಟ ವರ್ಕ್ ಎಲ್ಲ ನಾವು ನಮ್ ಕಡೆದ ಏನ್ ಸಾಧ್ಯನೋ ಅದನ್ನ ನಾವು ಮಾಡಕ್ ಶುರು ಮಾಡಿದ್ವಿ. ಸುಮಾರು ಈಗ ಒಂದು 250-300 ಸದಸ್ಯರು ಸ್ವಯಂ ಸೇವಕರು ಇದಾರ. ಅದ್ರ ಜೊತೆಗೆ ಹೊರಗಡೆ ಬಹಳ ಜನ ಬಂದು ಅವ್ರವ್ರಿಗೆ ಯಾವ್ಯಾವ ಸಮಯದಲ್ಲಿ ಬಿಡೋದಿರ್ತೈತಿ ಆ ಸಮಯದಲ್ಲಿ ಬಂದು ಆವತ್ತಿನ ಟೈಮ್ನಾಗ ಏನ್ ಕೆಲಸ ಇರ್ತೈತಿ ಅದನ್ನ ಬಂದು ವಾಲಂಟಿಯರ್ ಆಗಿ ಮಾಡಿ ಹೋಗ್ತಾರೆ. ಸೊ ನೀವು ಏನ್ ಮೊದ್ಲು ಶುರು ಮಾಡಿದಾಗ 200-300 ಜನ ಅಂದ್ರ ಈ ಮಂಡಳಿಯಲ್ಲಿ ನಿಮ್ ಕಾರ್ಯಕರ್ತರು ಇದಾರ ಅಂತ ಹೇಳಿದ್ರಿ. ಸೊ ಈ ಮಂಡಳಿ ವಿಶೇಷತೆ ಅಷ್ಟು ಜನ 200-300 ಜನ ಇದಾರ ಅಂತಂದ್ರೆ ಏನೋ ವಿಶೇಷತೆ ಇದ್ದಲ್ಲೇ ಅಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಸೊ ಏನ್ ವಿಶೇಷತೆ, ನಿಮ್ ಮಂಡಳಿ ವಿಶೇಷತೆ ಏನಂತ ತಾವ್ ಹೇಳ್ಬೋದಂತ? ನಮ್ದು ಹೆಸರಲ್ಲೇ ಇದೆ, ಏನಂದ್ರೆ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ಅಂತ. ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವೇ ಸೆಲ್ಫ್ ಆಗಿ ಹುಡ್ಕೊಂಡು ಕೆಲಸ ಮಾಡ್ಕೊಂಡು ಸಾರ್ವಜನಿಕ ಕ್ಷೇತ್ರದಾಗ ಸಾರ್ವಜನಿಕರಿಗೆ ಏನ್ ಅವಶ್ಯಕತೆ ಬೇಕಲ್ಲ ಆ ಕೆಲಸಗಳನ್ನು ಮಾಡ್ಬೇಕು. ಸಮಾಜಕ್ಕೆ ಒಂದ್ ಒಳ್ಳೆ ನೀತಿ ಪಾಠ ಅಂತ ಏನಂತಾರಲ್ಲ ಅಂದ್ರೆ ಒಂದ್ ಸಂದೇಶ ಕೊಡೋದ್ರ ಜೊತೆಗೆ ಸಮಾಜ ಏನು ನಮ್ಮಿಂದ ಬಯಸ್ತದಲ್ಲ ಆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂತ ಹೋಗುದು. ಉದಾಹರಣೆಗೆ ಕೊರೋನಾ ಬಂತು. ಕೊರೋನಾದಲ್ಲಿ ಸುಮಾರು 8,000 ಕಿಟ್ಗಳನ್ನ ನಾವು ವಾಲಂಟರಿ ಆಗಿ ರೆಡಿ ಮಾಡಿಸಿ 17 ಸಾಮಗ್ರಿಗಳನ್ನು ಒಳಗೊಂಡಂತ ಕಿಟ್ ಅನ್ನ ನಾವು ಈ ಬೀದಿ ವ್ಯಾಪಾರಸ್ಥರಿಂದ ಹಿಡಿದು ಏನು ಈ ಕೊರೋನಾ ಮಾರಿಯಿಂದ ಏನು ವ್ಯಾಪಾರ ವಹಿವಾಟು ಅವ್ರು ಬಂದ್ ಮಾಡ್ಕೊಂಡು ಆ ದಿನನಿತ್ಯದ ವಹಿವಾಟಿಂದಾನೇ ಅವ್ರ ಜೀವನ ನಡೆಸೋದಿಲ್ಲ ಅಂತರ್ನ ಗುರುತಿಸಿ ನಾವು ಕಿಟ್ ಕೊಟ್ಟಿದ್ದಿರ್ಬೋದು. ಆಮೇಲೆ ನಮ್ಮ ವಿವಾಹದ ಜೊತೆಗೆ 132 ಸಾಮೂಹಿಕ ಮದುವೆ ಮಾಡಿದ್ದಿರ್ಬೋದು. ಆಮೇಲೆ 75,000 ಭಗವದ್ಗೀತೆ, ಪ್ರತಿ ಒಂದು ಮನೆಗೂ ಒಂದು ಭಗವದ್ಗೀತೆ, ಒಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟದ್ರಿಂದ ಇರ್ಬೋದು. ಆಮೇಲೆ ಬೀದಿ ವ್ಯಾಪಾರಸ್ಥರಿಗೆ, ಆಟೋ ಚಾಲಕರಿಗೆ, ಪೌರ ಕಾರ್ಮಿಕರಿಗೆಲ್ಲ ಬಟ್ಟೆ ವಿತರಣೆ, ಇನ್ನೊಂದು ಮತ್ತೊಂದು ಬೇಕಾದಂತ ಸಲಕರಣೆಗಳನ್ನ ನಾವು ಬೇರೆ ಬೇರೆ ಕಡೆಯಿಂದ ಇಸ್ಕೊಂಡು ಇದು ಏನೋ ಒಂದು ಯಾರು ಕೊಡ್ತೇನೆ ಅಂತಾರ ಅವ್ರ ಕಡೆಯಿಂದ ಇಸ್ಕೊಂಡು ಇಲ್ಲ ನಾವು ಸ್ವಲ್ಪ ಎಲ್ಲರೂ ಕಲೆಕ್ಟ್ ಮಾಡಿ ಅದನ್ನ ಹಾಕಿ ಕೊಡೋದಿರ್ಬೋದು. ಈ ತರ ಎಲ್ಲ ಮಾಡ್ಕೊಂತ ಬಂದಿದ್ವಿ. ಸೊ ಈಗ ಪ್ರಕಾಶ್ ಅವರು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ರಿ, ಬೇರೆ ಬೇರೆ ಥೀಮ್ ಗಳನ್ನು ಮಾಡಿದಿರಿ. ಸುಮ್ಮನೆ ಈಗ ಸಾರ್ವಜನಿಕ ಗಣಪತಿ ಅಂದ್ರೆ ಸಮಾಜಕ್ಕೆ ಒಂದೇನೋ ಮೆಸೇಜ್ ಕೊಡ್ಬೇಕು, ಯಾವ್ದೋ ಒಂದು ಥೀಮ್ ಮೇಲೆ ಮಾಡ್ಬೇಕು. ರೀಸೆಂಟ್ ಆಗಿ ನಡೆದ ಘಟನೆಗಳಾಗಿರ್ತದೆ, ಆ ಥೀಮ್ ಮೇಲೆ ಸಾರ್ವಜನಿಕ ಗಣಪತಿ ಮಾಡೋದು. ಮತ್ತೆ ಜನ ಕೂಡ ನೋಡ್ಲಿಕ್ಕೆ ಬರುವಂತದ್ದೇ ಅಂದಿ ಕಾಮನ್ ಆಗಿ ಗಣಪತಿ ಇಟ್ಟಂತಂದ್ರೆ ಓಕೆ ಬರ್ದು ದರ್ಶನ ಮಾಡಕ್, ಬಟ್ ಏನೋ ವಿಶೇಷತೆ ಇದೆ ಅಂತಂದ್ರೆ ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಿಂಗ್ ಬೇರೆ ಬೇರೆ ಥೀಮ್ ಗಳನ್ನ ಮಾಡ್ಕೊಂಡ್ ಬಂದಿವ್ರಿ. ಸೊ ಯಾವ ಥೀಮ್ ಅಲ್ಲಿ ನಿಮ್ಗೆ ಜಾಸ್ತಿ ಖುಷಿ ಕೊಟ್ಟಿದ್ದು ಮತ್ತು ಅತಿ ಹೆಚ್ಚು ಜನ ಅದಕ್ಕೆ ಸ್ಪಂದನೆ ಮಾಡಿರುವಂತದ್ದು ಥೀಮ್ಗಳು ಯಾವ್ದಂತ ಹೇಳ್ಬೋದಾ? ಮತ್ತು ಎಷ್ಟೆಷ್ಟು ಜನಗಳ ಪ್ರಮಾಣ ಬರಂದು ನೋಡು ಹೋಗುವಂತ ಪ್ರಮಾಣ ಕೂಡ ಯಾವ ತರ ಇತ್ತು? ಅದೇ ನಾವು 2009ರಲ್ಲಿ ಶುರು ಮಾಡಿದಾಗ ನಾವು ದಗಡು ಶೇಟ್ ಗಣಪತಿ ಮತ್ತು ಬಾಲ ಗಣಪತಿ ಮಾಡಿದ್ವಿ. ಅವಾಗ ಏನ್ ಥೀಮ್ ಇದ್ದಿಲ್ಲ. 2011ರಲ್ಲಿ ಅಘೋರಿಗಳ ಒಂದು ಅಘೋರೇಶ್ವರನ ಗುಹೆಯಲ್ಲಿ ರಾಣೆಬೆನ್ನೂರ್ ರಾಜ ಅಂತ ಮಾಡಿದ್ವಿ. ಅದು ಅಘೋರಿಗಳ ಜೀವನದ ಒಂದು ಕತೆ, ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ಅವ್ರು ಯಾಕೆ ಅಘೋರಿಗಳು ಆಗ್ತಾರ, ಅವ್ರು ಶಿವನ ಆರಾಧಕರು ಯಾಕಾದ್ರು, ಅವ್ರ ವಾಸ ಎಲ್ಲಿ, ಅವ್ರು ಯಾವಾಗ
ಜನನಿಬಿಡ ಪ್ರದೇಶಕ್ಕೆ ಬರ್ತಾರ ಮತ್ತೆ ಯಾವಾಗ ಗೊತ್ತಾಗ್ಲಿಲ್ದಂಗ ಕಣ್ಮರೆ ಆಗಿಬಿಡ್ತಾರ. ಈ ತರ ಎಲ್ಲ ಅದನ್ನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ತದನಂತರ ಶ್ರೀನಿವಾಸ ಕಲ್ಯಾಣ, ಮೂಷಿಕ ವಾಹನ, ಆಮೇಲೆ ಮೈಸೂರು ಪ್ಯಾಲೇಸ್, ಹಿಂಗೆ ಒಂದೊಂದು ಇದು ಮಾಡ್ಕೊಂತ ಬಂದು 2019ರಲ್ಲಿ ಛತ್ರಪತಿ ಶಿವಾಜಿ ಅವರ ರಾಯಗಢ ಕೋಟೆ ನಿರ್ಮಾಣ ಮಾಡಿದ್ವಿ. ಆ ರಾಯಗಢ ಕೋಟೆ ಅಂದ್ರೆ ಛತ್ರಪತಿ ಶಿವಾಜಿ ಅವರ ಸಂಸ್ಥಾನ, ಅದನ್ನು ಪೂರ್ಣ ಪ್ರಮಾಣದ ಮಾಡಿದಾಗ ಆವಾಗ ಈ ಜಿಲ್ಲಾ ಬಿಟ್ಟು ಸುತ್ತಮುತ್ತಲಿನ ಜನ ಎಲ್ಲ ಬರಕತ್ತಾರ. ಅಂದ್ರೆ ಫಸ್ಟ್ ಗೆ ನಮ್ದು ಹೆಂಗತ್ತಂದ್ರ ಒಂದ್ 15ರಿಂದ 20,000 ಜನ ವಿಸಿಟರ್ಸ್ ಟೋಟಲ್ ನಮ್ ಗಣೇಶನ್ ಇದನ್ ಮಾಡಿದಾಗ ಓವರ್ ಆಲ್ ಆಗಿ. ಛತ್ರಪತಿ ಶಿವಾಜಿ ಮಾಡಿದಾಗ ಸುಮಾರು ಅದು ನಮಗೆ ಎಷ್ಟು ಇದನ್ ಕೊಡ್ತಂದ್ರ ಉತ್ಸಾಹ ಕೊಡ್ತಂದ್ರ ಸುಮಾರು 50-60 ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ಆ ಉತ್ಸಾಹನೇ ನಿಮ್ಗೆ ಈಗ ಇಲ್ಲಿವರೆಗೂ ಅತಿ ಹೆಚ್ಚು ಇನ್ನೂ ಚೆನ್ನಾಗಿ ಮಾಡ್ಬೇಕನ್ನುವಂಥದ್ದು. ಅದು ಯಾವಾಗ ಉತ್ಸಾಹ ಕೊಡ್ತಾ ಆಮೇಲೆ ಜಿಲ್ಲಾ ಬಿಟ್ಟು ಬೇರೆ ಜಿಲ್ಲಾದಿಂದ ಹುಬ್ಳಿ ಧಾರವಾಡಿಗೆ ನಾವೆಲ್ಲ ಹುಬ್ಳಿ ಧಾರವಾಡಕ್ಕೆಲ್ಲ ಹೋಗ್ತೇವೆ, ಕೊಲ್ಲಾಪುರಕ್ಕೆ ಹೋಗ್ತೇವೆ, ಮಹಾರಾಷ್ಟ್ರಕ್ಕೆ ಹೋಗ್ತೇವೆ. ಹಿಂಗ್ ಹೋದಾಗ ಆ ಕಡೆ ಜನ ಈ ಕಡೆ ಬಂದಾಗ ಅಂದ್ರ ಏನೋ ಒಂದು ಹೊಸಾದ್ ಕೊಟ್ರ, ಜನರಿಗೆ ಹತ್ತಿರವಾಗಿದ್ದನ್ ಕೊಟ್ರ, ಅವ್ರಿಗೆ ನೈಜವಾಗಿರೋದನ್ನ ತೋರ್ಸಿದ್ರ ಏನೋ ಒಂದು ಜನರು ಸ್ವೀಕಾರ ಮಾಡೋ ಸ್ವಭಾವನ ಬೇರೆ ಇರ್ತೈತಿ. ಅವ್ರ ಮಕ್ಕಳಿಗೂ ಮತ್ತು ಮುಂದಿನ ಯುವ ಪೀಳಿಗೆಗೂ ಅದನ್ನ ಪರಿಚಯಿಸಂತ ಒಂದು ಅವಕಾಶ ಸಿಕ್ಕತ್ತೆ. ಅದನ್ನ ಬಳಸ್ಕೋಬೇಕಂತಂದು ನಾವು ಮತ್ತೆ 2020-21ರಲ್ಲಿ ಕೇವಲ ಒಂದೇ ದಿನ ಗಣಪತಿನ ಇಟ್ವಿ, ಅಂದ್ರೆ ದೃಷ್ಟಿಯಿಂದ. ನಂತರ 22ರಲ್ಲಿ ದಶಾವತಾರ ವಿಷ್ಣುವಿನ 10 ಅವತಾರಗಳನ್ನ ನಿರ್ಮಾಣ ಮಾಡಿದ್ವಿ. ಅಂದ್ರೆ 4 ಸತ್ಯಯುಗ, ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ ಅವನ್ನೆಲ್ಲ ಡಿವಿಷನ್ ಮಾಡಿ ಅದ್ರಾಗ ಯಾವ ಅವತಾರಗಳು ಬರ್ತಾವು, ಆ ಅವತಾರಗಳ ಮಹತ್ವವೇನು, ಅದರ ಸಂದೇಶ ಏನು, ಅವತ್ತಿನ ಜನರ ಜೀವನ ಶೈಲಿ ಹೆಂಗತ್ತ ಅಂತಂದು ಇದನ್ನೆಲ್ಲ ತೋರಿಸಿದ್ವಿ. ತದನಂತರ 2023 ತಾವೆಲ್ಲ ಗೊತ್ತರ ಹಾಗೆ ಇಡೀ ಕರ್ನಾಟಕದ ಮನೆ ಮಾತಾತ ರಾಮ ಮಂದಿರ. ಅಂದ್ರೆ ನಮ್ಮ ದಕ್ಷಿಣದ ಕಡೆಯವರು ಉತ್ತರ ಭಾರತಕ್ಕೆ ಹೋಗಿ ರಾಮ ಮಂದಿರ ನೋಡೋದು ಬಹಳ ವಿರಳ. ಅಂದ್ರೆ ಕೆಲವೊಂದು ಸಮ್ ಪರ್ಸೆಂಟೇಜ್. ಹೌದು ಹೌದು. ಹಂಗಾಗಿ ನಾವು ಇಲ್ಲಿ ಏನಾಗ್ಬಿಡ್ತು, ರಾಮ ಮಂದಿರ ನಿರ್ಮಾಣ ಮಾಡಿದಾಗ ಅಂದ್ರೆ ರಾಮ ಮಂದಿರನ ಇನ್ನೂ ಓಪನಿಂಗ್ ಆಗಿದ್ದಿಲ್ಲ. ರಾಮ ಮಂದಿರ 2024 ಜನವರಿ 22ಕ್ಕೆ ಓಪನಿಂಗ್ ಇತ್ತು. ನಾವು ಸೆಪ್ಟೆಂಬರ್ ತಿಂಗಳು 2023ರಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಿಬಿಟ್ಟಿದ್ವಿ. ಅಂದ್ರೆ ಅದೇ ಸ್ಟ್ರಕ್ಚರ್, ಅದೇ ಸ್ಟೈಲ್ ಅಲ್ಲಿ ಒಂದು ಈಗ ಅದು 100 ಸ್ಕೇಲ್ ಇತ್ತು ಅಂದ್ರ ನಾವ್ ಅದನ್ನ 3:1 ಮಾಡ್ಕೊಂಡ್ವಿ. ಅದನ್ನ 3:1 ಮಾಡ್ಕೊಂಡು ಮಾಡಿದಾಗ ಅದೇ ಸ್ಟ್ರಕ್ಚರ್ ಬಂತು. ನಮ್ಮ ಕಲಾವಿದರು ಅಷ್ಟೇ ಸುಂದರವಾಗಿ ಅದನ್ನ ನಿರ್ಮಾಣ ಮಾಡಿದ್ರು. ಜನರಿಗೆ ಅದ ಆಕರ್ಷಣವಾಗಿನೂ ಅನಿಸ್ತು. ದಕ್ಷಿಣ ಭಾರತದವ್ರು ಅಲ್ಲಿ ಹೋಗಿ ನೋಡೋದಕ್ಕಿಂತ ನಮ್ಗೆ ಇಲ್ಲೇ ಇಲ್ಲೇ ನಮಗೆ ರಾಮನ ದರ್ಶನ ಆತ ಅಂತ ಹೇಳಿ ಬಂದ್ ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು. ಆಮೇಲೆ ಅದ್ರಾಗ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಎಲ್ಲರೂ ರಾಮ ಮಂದಿರ ಅಂತ ನೋಡ್ತಾರ, ಅದನ್ನ ಹೆಚ್ಚಾಗಿ ಇಷ್ಟಪಡ್ತಾರ. ಆದ್ರೆ ರಾಮ ಮಂದಿರದ ಅದನ್ನ ಸುಮಾರು 5 ದಶಕಗಳ ಕಾಲ, 5 ಶತಮಾನಗಳ ಕಾಲ ಅದನ್ನ ಹೋರಾಟ ಮಾಡ್ಕೊಂಡ್ ಬಂದು ಆ ರಾಮ ಮಂದಿರ ಅಲ್ಲಿ ನಿರ್ಮಾಣ ಮಾಡಾಕ ಏನೇನೆಲ್ಲ ಶ್ರಮ ವಹಿಸಿದ್ರು, ಏನೇನೆಲ್ಲ ಹೋರಾಟಗಳಾದವು, ಎಷ್ಟು ಜೀವ ತ್ಯಾಗ ಬಲಿದಾನ ಆಯ್ತು, ಅದನ್ನೆಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ. ಆ ಇತಿಹಾಸಗಳನ್ನ ಸಂಪೂರ್ಣವಾಗಿ ಪೇಂಟ್ ಮತ್ತು ಮ್ಯೂರಲ್ಗಳ ಮೂಲಕ ನಿರ್ಮಾಣ ಮಾಡಿದ್ವಿ. ಆಮೇಲೆ ರಾಮ ಕೌಶಲ್ಯ ಮಗ ಆಗಿ ಹುಟ್ಟಿದಾಗಿಂದ ಹಿಡಿದು ಸರಿಯು ನದಿಯಾಗ ಜೀವ ತ್ಯಾಗ ಮಾಡೋವರೆಗೂ ಅವನ ಜೀವನದ ಪ್ರಮುಖ ಘಟನೆಗಳ 86 ಘಟನೆಗಳನ್ನ ಒಂದು ಮ್ಯೂರಲ್ಗಳ ಮೂಲಕ ನಿರ್ಮಾಣ ಮಾಡಿ ತೋರಿಸಿದ್ವಿ. ತದನಂತರ ಹೋದ ವರ್ಷ ಪ್ರಾತಃ ಸ್ಮರಾಮಿ ಅಂತಂದು ಅಂದ್ರ 37 ಮಹಿಳೆಯರನ್ನ ಮಾಡೆಲ್ ಮಹಿಳೆಯರನ್ನ ಇಟ್ಕೊಂಡು, ಅಂದ್ರೆ ಈಗ ನಮ್ಮ ಯುವತಿಯರು ಹೇಗ್ ಮಾಡ್ತಾರ ಅಂದ್ರೆ ಕಿಟ್ಟಿ ಪಾರ್ಟಿ, ವೆಸ್ಟರ್ನ್ ಕಲ್ಚರ್, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಹಣೆಯಲ್ಲಿ ಬಿಂದು ಇಲ್ಲ. ಆಮೇಲೆ ಅದನ್ನ ಪಾಲಕರು ಅದ್ರ ಬಗ್ಗೆ ಜಾಗೃತಿ ವಹಿಸಲ್ಲ. ಈಗೆಲ್ಲ ಮಿಷನರಿಗಳು, ಕಾಲೇಜು, ಸ್ಕೂಲುಗಳು ಅವೆಲ್ಲ ಬಂದಾಗಿಂದ ಅವನ್ನೆಲ್ಲ ಜನರ ಸಮಾಜನ ಹೊಡೆಯೋ ಕೆಲಸ ನಡೀತಾ ಇದೆ. ಅದನ್ನ ನಾವು ಯಾರಿಗೋ ರೋಲ್ ಮಾಡೆಲ್ ಆಗಿ ತಗೊಂಡು ನಾವು ಅಂತರ್ನ ಅನುಸರಿಸಕ್ಕಿಂತ ಅಂದ್ರೆ ಈಗ ಫಿಲ್ಮ್ ಸ್ಟಾರ್ಗಳನ್ನ ಇನ್ನೊಬ್ರನ್ನ ನಮ್ಮಲ್ಲೇ ಇರ್ತಕ್ಕಂತ ಸುಮಾರು 1ನೇ 2ನೇ ಶತಮಾನದಾಗ ಮಹಿಳೆಯರನ್ನ ಪ್ರಾಮುಖ್ಯತೆ ಇಟ್ಕೊಂಡು ಮಹಿಳೆಯರ ಆಡಳಿತ ಮಾಡಿದಂತ ಊರುಗಳು ಅದಾವು, ಅವ್ರು ಮಾಡಿದಂತ ಕೆಲಸಗಳು ಗುಡಿ ಗುಂಡಾರಗಳು ಅದಾವ, ಕೆರೆ ಕಟ್ಟಿಗಳು ಅದಾವು. ಅಂತರ್ನೆಲ್ಲ ತೋರಿಸಿ ಅವ್ರನ್ನ ಇವತ್ತು ನಾವು ಅವ್ರನ್ನ ಆದರ್ಶ ಮಹಿಳೆಯರಾಗಿ ತಗೊಂಡಿದ್ದೇವೆ. ಅಂತ ಮಹಿಳೆಯರು ನೀವ್ ಯಾಕೆ ಆಗ್ಬಾರ್ದು? ಈ ಸಮಾಜದಾಗ ನೀವು ಎಲ್ಲಾ ರಂಗದಲ್ಲಿ, ಎಲ್ಲಾ ವರ್ಗದಲ್ಲೂ ಸರ್ಕಾರದಿಂದ ಹಿಡಿದು ಎಲ್ಲ ಸಂವಿಧಾನದಿಂದ ಹಿಡಿದು ಎಲ್ಲದರಲ್ಲೇ ಅವಕಾಶ ಐತಿ. ಆದ್ರ ಅವರು ಕೆಲವೊಂದು ಭಾಗಗಳಿಗೆ ಅಷ್ಟೇ ಮುಂದೆ ಹೋಗ್ತಾ ಇದಾರ, ಆದ್ರೆ ಎಲ್ಲಾ ಭಾಗದಲ್ಲಿ ಅವ್ರು ತೊಡಗಿಸ್ಕೊಳಕತ್ತಿಲ್ಲ ಅನ್ನೋದನ್ನ ಅದನ್ನ ತೋರಿಸಿದ್ವಿ. ಈ ವರ್ಷ ಸೊ 2024 ತನಕ ಥೀಮ್ ಹೇಳಿದ್ರಿ. ಈ ವರ್ಷದ ಥೀಮ್ನು ಬಹಳ ಏನು ಅಂತ ಕಡಿಮೆ ಇದೆ ಅಂತ ಏನಿಲ್ಲ, ಸುಮಾರಷ್ಟು ಪ್ರಸಿದ್ಧಿ ಪಡೆದೆ. ನಾನು ಧಾರವಾಡದಿಂದ ಬಂದಿದ್ದೀನಿ. ಅಲ್ಲಿ ಸುಮಾರಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು, ಬಹಳ ಜನ ಫೋಟೋಗಳನ್ನ ಹಾಕಿದ್ರು, ನಾನು ಎಲ್ಲ ನೋಡಿದೆ. ಸೊ ಈ ಬೇರೆ ಬೇರೆ ವರ್ಷದ ಥೀಮ್ಗಳು ಮತ್ತೆ ಅದಕ್ಕೆ ಸಿಕ್ಕಂತ ಸ್ಪಂದನೆಯಿಂದನೇ
ನೆಕ್ಸ್ಟ್ ಏನೋ ನಮ್ಮ ಮಾಡ್ಬೇಕಂದ್ರೆ ಒಂದು ಮೋಟಿವೇಶನ್ ಅನ್ನೋದು ಬೇಕಾ. ಸೊ ಹೋದ ವರ್ಷ ಸಿಕ್ಕಿರೋ ಮೋಟಿವೇಶನ್ ಮೇಲೆ ಈ ವರ್ಷ ನೀವು ಹೊಸ ಥೀಮ್ ಯೋಚನೆ ಮಾಡಿದ್ರಿ. ಅಂದ್ರೆ ಈಗ ನಾವು ಅವಾಗಲೇ ನೋಡುವಾಗ ಇಲ್ಲಿ ಒರಿಸ್ಸಾದಲ್ಲಿರೋ ಕೋನಾರ್ಕ್ನ ಸೂರ್ಯ ದೇವಸ್ಥಾನ ನಿರ್ಮಾಣ. ಸೊ ಈ ಕನ್ಸೆಪ್ಟ್ ಜೊತೆಗೆ ಆ ಸಂಘ ಸೂರ್ಯ ಅನ್ನುವಂಥದ್ದು ಸಂಘದ ಕನ್ಸೆಪ್ಟ್ ನ ಕನ್ಸೆಪ್ಟ್ ಥೀಮ್ ನ ಇಲ್ಲಿ ಮಾಡಿದಿರಿ. ಏನ್ ಇದಕ್ಕ ಹೇಗೆ ಇದು ಐಡಿಯಾ ಹೇಗ್ ಬಂತು, ಮಾಡ್ಲಿಕ್ಕೆ ಕಾರಣ ಏನು? ಇಲ್ರಿ, ಇದು ಎಲ್ಲ ಹೋಗ್ತಾ ಹೋಗ್ತಾ ಈಗ ದಾರಿಯಲ್ಲಿ ಹೋಗ್ಬೇಕಾರೆ ಏನೋ ಒಂದ್ ಸಿಕ್ಬಿಡ್ತೈತಿ, ಯಾರೋ ಒಬ್ರು ಸಿಕ್ಬಿಡ್ತಾರ. ಏನದು ಕೋಇನ್ಸಿಡೆಂಟ್ ಅಂದ್ರೆ ನಾವ್ ನಿರೀಕ್ಷಣೆ ಮಾಡಿರಲ್ಲ. ಅಂದ್ರೆ ಈಗ ನಮ್ದು ಹೋಗ್ತಾ ಇರೋ ಜರ್ನಿದಾಗ ರಾಮ ಮಂದಿರ ಉದ್ಘಾಟನೆ ಇತ್ತು, ರಾಮ ಮಂದಿರ ತಗೊಂಡ್ವಿ. ಹಂಗ ಶತಮಾನ ಸಂಘಕ್ಕೆ 100 ವರ್ಷ ತುಂಬಾಕತೈತಿ. ಹಂಗಾಗಿ ಅನಿವಾರ್ಯ ಇದನ್ನ ತಗೊಳ್ಳೇಬೇಕತ್ತ. ಯಾಕಂದ್ರೆ ನಮ್ದು ನಾವು ಜನರಿಗೆ ಆಮೇಲೆ ಇನ್ನೊಂದು ಈ ವಿಷಯ ತಗೋಣಕ ಪ್ರಮುಖ ಕಾರಣ ಅಂದ್ರ ಎಷ್ಟೋ ಜನಕ್ಕ ಸಂಘದ ಬಗ್ಗೆ RSS ಬಗ್ಗೆ ಗೊತ್ತು, ಆದ್ರೆ RSS ಒಳಗ್ ಹೊಕ್ಕು ಯಾರು ನೋಡಿಲ್ಲ. ನಿಜ. ಅಂದ್ರ ಅದ್ರದ್ದು ಏನ್ ಕೆಲಸ ಕಾರ್ಯಗಳು ಹೇಗ್ ಹುಟ್ಗೆಂತು, ಆಮೇಲೆ ಅದನ್ನ ಯಾಕ ನಾವು ಅದನ್ನ ಅಳವಡಿಸ್ಕೋಬೇಕು, ಅದರಲ್ಲಿ ಯಾಕೆ ನಾವು ತೊಡಸ್ಕೋಬೇಕು, ಅದ್ರ ಕೆಲಸ ಕಾರ್ಯಗಳನ್ನ ನಾವ್ ಯಾಕೆ ಗಮನಿಸ್ಬೇಕು ಅನ್ನೋದನ್ನ ನಾವು ಅದನ್ನ ಇದನ್ನ ಮಾಡಕ್ಕಂತ ಹೋದಾಗ ಸಂಘದನ್ನ ಪ್ರಮುಖ ಘಟನೆಗಳನ್ನ ತಗೋಬೇಕು ಅಂತಂದ್ ವಿಚಾರ ಬಂದಾಗ ನಾವು ಕೆಲವೊಂದು ಪ್ರಮುಖರುಗಳನ್ನೆಲ್ಲ ಭೇಟಿ ಆದ್ವಿ. ರವೀಂದ್ರಜಿ ಇರ್ಬೋದು, ಆಮೇಲೆ ನರೇಂದ್ರಜಿ ಇರ್ಬೋದು, ಆಮೇಲೆ ನರೇಂದ್ರಜಿ ಮತ್ ಇನ್ನೊಬ್ಬರನ್ನ ಬೆಂಗಳೂರಿನ ರಾಜೇಶ್ ಪದ್ಮಾವತಿ ಅಂತ ಭೇಟಿ ಮಾಡಿದ್ರು. ಇದ್ರಾಗ ಪ್ರಮುಖವಾಗಿ ನಮ್ ಗುರಣ್ಣ ಕುಪ್ಪೆಲ್ಲೂರವರು ಬಹಳ ಶ್ರಮ ವಹಿಸಿದಾರ ಇದು ಮಾಹಿತಿ ಕೊಡಾಕ. ಅದ್ರ ಜೊತೆಗೆ ನಮ್ ಮೀಡಿಯಾ ಮಾಸ್ಟರ್ ರಾಘವೇಂದ್ರಜಿ ಅವರು ಕೂಡ ಕೆಲವೊಂದು ಮೇನ್ ಮಾಹಿತಿಗಳನ್ನ ಕೊಟ್ಟು ಕಟ್ ಮಾಡಿ ಅದನ್ನ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದು ಅದನ್ನು ಅವರು ಶ್ರಮ ವಹಿಸಿದಾರ. ಹಿಂಗೆಲ್ಲಾ ಮಾಡಿ ನಮ್ ಸ್ವಯಂ ಸೇವಕರು ಸುಮಾರು ಒಂದು 150-200 ಜನ ಇದಕ್ಕೆಲ್ಲ ಬಹಳ ಶ್ರಮ ವಹಿಸಿದಾರ. ಸೊ ಪ್ರಕಾಶ್ ಅವ್ರಿ, ನೀವೇನು ಈಗ ದೇವಸ್ಥಾನದ್ದು ಹೇಳ್ತಾ ಇದ್ರಿ, ವಿಶೇಷತೆ ಇದನ್ನ ಮಾಡಿರುವಂತದ್ದು ಹೇಳ್ತಾ ಇದ್ರಿ. ಸೊ ನಾ ಇಲ್ಲಿ ನೋಡಿದ್ರೆ ಅವಾಗ ಸೂರ್ಯ ದೇವಸ್ಥಾನ, ಕೋನಾರ್ಕ್ ಮತ್ತ ಇದೆಲ್ಲ ನೋಡ್ತಾ ಇದ್ವಿ. ಇದು ಹೇಗ್ ಮಾಡ್ಸಿದ್ರಿ ಇದೆಲ್ಲ? ಅಂದ್ರೆ ಅಲ್ಲಿ ಹೇಗಿದೆ ಅದೇ ತರದ್ದೇ, ನಾನು ಅಲ್ಲಿ ನೋಡಿದೀನಿ ಅದನ್ನ, ಅದು ಹೇಗಿದೆ ಅಂತೇಳಿ ಸೇಮ್ ಅದೇ ತರದ್ದೇ ಇದೆ. ಇದೆಲ್ಲ ಹೇಗ್ ಮಾಡ್ಸಿದ್ರಿ? ಇದೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಏನೇನೇನೇನ್ ನಿಮ್ಗೆ ಸಾಧ್ಯ ಆಯ್ತು? ಈಗ ನಾವು ಫಸ್ಟ್ಗೆ ಸಂಘದ ವಿಚಾರ ತಗೊಂಡಾಗ ಎಷ್ಟೋ ಜನಕ್ಕ ಸಂಘದ ಬಗ್ಗೆ ಗೊತ್ತಿಲ್ಲದ ನಿಶಾನ್ ತೋರ್ಸ್ಬೇಕಾದಾಗ ಸಂಘದ ಅನುಯಾಯಿಗಳನ್ನ ಸ್ವಯಂ ಸೇವಕರನ್ನ ಹೊರತಾಗಿ ಬೇರೆ ಜನ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವು ಜನ ಹೆಂಗ್ ಮಾಡ್ತಾರ, ಎಂಟರ್ಟೈನ್ಮೆಂಟ್ಗೆ ಕೆಲವು ಜನ ಇದನ್ನ ಪ್ರಾಶಸ್ತ್ಯ ಕೊಡ್ತಾರ. ಕೆಲವು ಜನ ಅಂದ್ರೆ ಒಬ್ಬೊಬ್ರು ಒಂದೊಂದು ಲೈಕ್ ಮಾಡ್ತಾರ. ಅಂದ್ರೆ ಎಲ್ಲಾ ವರ್ಗದ ಜನನ ಒಳಗ್ ಬರ್ಬೇಕಂದ್ರ ನಾವ್ ಒಂದೇನ್ರ ಆಕರ್ಷಣೀಯವಾಗಿ ಒಂದೇನ್ರ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಮೇಲೆ ಈ ಶತಮಾನದ ಸಂಘ ಸೂರ್ಯ ಅಂತಂದು ನಾವು ಕೊಟ್ಟಿದ್ದೀವಿ. ಅಂದ್ರೆ ಈ ಸೂರ್ಯನಿಗೂ ಮತ್ತು ಸಂಘಕ್ಕೂ ಏನ್ ಸಂಬಂಧ ಅಂತಂದು ಎಷ್ಟೋ ಜನ ಕೇಳಿದಾಗ ನಾನು ಹೇಳಿದ ಉತ್ತರ ನಾವು ಕಲ್ಪನೆ ಮಾಡ್ಕೊಂಡಿದ್ದು ಈ ಐಡಿಯಾ ಬರಕ್ ಕಾರಣ ಏನಂದ್ರ, ಈ ಹಿಂದೂಗಳು 1900 ಈ ಸಂಘ ನಿರ್ಮಾಣ ಆಗಕ್ಕಿಂತ ಮುಂಚೆ ಹಿಂದೂಗಳಿಗೆ ರಕ್ಷಣೆ ಅನ್ನೋದೇ ಇದ್ದಿಲ್ಲ ಈ ದೇಶದಲ್ಲಿ. ಅಂದ್ರ ಎಲ್ಲಾ ಇದ್ರಲ್ಲೂ ತುರ್ತುಕ್ ಒಳ ಆಗ್ತಿದ್ರು. ಅವ್ರಿಗೆ ಪ್ರಬಲವಾಗಿ ನಿಂತ್ಕೊಂಡದ್ದು ಸಂಘ ಸ್ಥಾಪನೆ ಆದ್ಮೇಲೆ ಹಿಂದೂಗಳಿಗೆ ರಕ್ಷಣೆ, ಅವ್ರಿಗೆ ಏನೇ ಅನ್ಯಾಯ ಆದಾಗ, ಏನೇ ಅವರು ಸಂಕಷ್ಟಕ್ಕೆ ಸಿಲುಕಿದಾಗ ಮೊದಲು ಸಂಘ ಬಂದು ನಿಲ್ತದೆ. ಅಂದ್ರೆ ಹಿಂದೂಗಳು ಬಾಳಲ್ಲಿ ಬೆಳಕಿನ ಆಶಾ ಕಿರಣ ತಂದದ್ದು ಸಂಘ. ಹಂಗ ಈಗ ಇಡೀ ಜಗತ್ತಿಗೆ ಸೂರ್ಯ ಉದಯ ಆದಾಗ ನಾವು ಇದನ್ನ ಸಂಘ ಶತಮಾನದ ಸೂರ್ಯ ಅಂತ ಹೇಳಿ ತಗೊಂಡಿದ್ವಿ. ಇದು ಯಾವ ಇದರಿಂದ ಮಾಡಿರುವಂತದ್ದು ನೀವು? ಮಟೀರಿಯಲ್ ಯಾವ್ದು ಇದು POP ನಾ ಅಥವಾ ಯಾವ್ದು? ಇಲ್ಜಿ, ಇದು ಫಸ್ಟ್ ಒಳಗ ಇದು ಆರ್ಮಿಚರ್ಗೆ ಕಬ್ಬಣ ಯೂಸ್ ಮಾಡಿದೀವಿ, ಅದ್ರ ಮೇಲ್ಗಡೆ ಪ್ಲಾವಿಡ್ ಯೂಸ್ ಮಾಡಿದೀವಿ. ಈ ಡಿಸೈನಿಗೆಲ್ಲ ಫೈಬರ್ ಯೂಸ್ ಮಾಡಿದ್ವಿ. ಓಕೆ. ಸೊ ಅದ್ರ ಮೇಲೆ ನಿಮ್ಗೆ ಅದು ಇದು ವಾಟರ್ ಪ್ರೂಫ್, ಅಂದ್ರೆ POP ಯೂಸ್ ಮಾಡಿದ್ರೆ ಏನಾಗುತ್ತೆ, ಮಳೆ ಬಂದ್ರೆ ಅದು ಆಕಳಿ ಹೋಗ್ತಾ ಇರುತ್ತೆ. ಫೈಬರ್ ಇದು ಲೈಫ್ ಟೈಮ್. ಸೊ ಇದು ಮಳೆ ಬಂದ್ರೆ ಏನಾಗಲ್ಲ, ಬಿಸಿಲಿಗೂ ಏನಾಗಲ್ಲ. ಓಕೆ. ಯಾಕಂದ್ರೆ ಮೇಲೆ ಫುಲ್ ಖಾಲಿ ಇದೆ ಹಾಗಾಗಿ. ಸೊ ಈ ದೇವಸ್ಥಾನ ದ್ವಾರದಾಗ್ಲೂ ಒಳಗಡೆ ಹೋಗೋಣ ಪ್ರಕಾಶ್ ಅವರೇ. ತುಂಬಾ ಒಳಗಡೆನು ಹೊರಗಡೆ ಯಾವ ತರ ಬಹಳ ಅದ್ಭುತವಾಗಿ ಏನು ಇದು ಮೂಡಿ ಬಂದಿದೆ. ಒಳಗಡೆನು ಕೂಡ ಅದೇ ತರ ಈ ಕೆತ್ತನೆ ಆಗಿರ್ಬೋದು, ಅಲ್ಲಿ ಏನಿದೆ ಅದೇ ತರದ್ದೇ ಇದೆ, ಮತ್ತು ಲೈಟಿಂಗ್ಸ್ ಕೂಡ ಅದೇ ತರ ಮಾಡಿದಿರಿ. ಸೊ ದೇವ್ರು ಕೂಡ ನಾನು ನೋಡ್ತಾ ಇದ್ದೆ, ವೀಕ್ಷಕರೇ ತಾವು ಕೂಡ ದಯವಿಟ್ಟು ನೋಡಿ ದೇವ್ರನ್ನ. ಕೋನಾರ್ಕ್ಗೆ ಹೋಗಿ ಕೆಲವೊಮ್ಮೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಇಲ್ಲೇ ಇರೋ ರಾಣೆಬೆನ್ನೂರಿನಲ್ಲೇ ಸೂರ್ಯನ ಮೂರ್ತಿಯನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಸೊ ಈ ಮೂರ್ತಿ ಬಗ್ಗೆ ವಿಶೇಷತೆ, ಇದು ಅದೇ ತರದ್ದು ಮಟೀರಿಯಲ್ ಅಲ್ಲೇ ಮಾಡಿದ್ದ ಅಥವಾ ಹೇಗೆ? ಇಲ್ಲ, ಇದು ಪೂರ್ತಿ ಮಣ್ಣಲ್ಲಿ ಮಾಡಿರೋದು. ಮಣ್ಣಲ್ಲಿ ಮಾಡಿ ಹೌದಾ? ಪೂರ್ತಿ ಸ್ಟೋನ್ ಎಫೆಕ್ಟ್ ಕೊಟ್ಟಿದೆ, ಅಂದ್ರೆ ಕಲ್ಲಿನ ಮೂರ್ತಿ ತರ ಕಾಣಿಸ್ತದೆ. ಹಾ. ಕೋಲಾರಕಲ್ಲಿ ಇದೇ ತರ ಮೂರ್ತಿ. ಈಗ ಅದು ಲಂಡನ್ ಅಲ್ಲಿ ಇದೆ. ಓಕೆ. ಅಂದ್ರೆ ಅದು ಏನು ಪರಕೀಯರ ದಾಳಿಯಿಂದ ಅದೇನೇನು ಅಲ್ಲಿ ಗರ್ಭಗುಡಿಯಲ್ಲಿ ಸೂರ್ಯ ತೇಲ್ತಾ ಇತ್ತು. ಆ ತೇಲುವ ಸೂರ್ಯನ ಹಿಂದೆ ನಮ್ಮ 13ನೇ ಶತಮಾನದಾಗ ನಮ್ಮ ಪೂರ್ವಜರು ಮಾಡಿದ್ರು. ಅದನ್ನ ಈ ಮತಾಂಧರು ಬಂದು ಅದನ್ನ ದಾಳಿ ಮಾಡಿ ಅದನ್ನ ಒಡೆದು ಹಾಕಿದಾಗ ಬ್ರಿಟಿಷರು ಅದನ್ನ ಲಂಡನ್ ಆ ಮೂರ್ತಿ 90% ಇದೇ ತರ ಹೋಲಿಕೆ ಮಾಡಿದ್ದು. ಇದು ಮಣ್ಣಲ್ಲಿದೆ. ಬಟ್ ಇದು ನಿಂತರ ಮೂರ್ತಿನ ಫ್ಲೋಟಿಂಗ್ ಮಾಡೋದು ಅಸಾಧ್ಯ. ಇವತ್ತಿನವರೆಗೂ ಇಷ್ಟು ಟೆಕ್ನಾಲಜಿ ಮುಂದುವರೆದ್ರು, ಇಷ್ಟು ವಿಜ್ಞಾನ ಮುಂದುವರೆದ್ರು, ಇವತ್ತಿನವರೆಗೂ ಆ ಯಾವ ದೇಶ ಮೇಲೆ ಅದನ್ನ ಮಾಡ್ಯಾರ ಅನ್ನೋದು ಇವತ್ತವರೆಗೂ ಯಾರಿಗೆ ಆಗಿಲ್ಲ. ಅಂದ್ರೆ ಇಷ್ಟು ದೊಡ್ಡ, ಯಾಕಂದ್ರೆ ಒಂದ್ 5-6 ಟನ್ ಇರ್ತೈತ್ರಿ ಕಲ್ಲಿಂದ. ಅಂದ್ರೆ ನಿಜ, ಹೌದು. ಅದನ್ನ ಹೆಂಗ್ ಫ್ಲೋಟಿಂಗ್ ಮಾಡಿದ್ರು ಅದು ಆ ದೇವರಿಗೆ. ಆದ್ರೆ ನಾವ್ ಅದು ಒಂದ್ ಸಣ್ಣ ಪ್ರಯತ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಒಬ್ರು ಫಿಸಿಕ್ಸ್ ಲೆಕ್ಚರರ್ ಸತೀಶ್ ಬತ್ತದ ಅಂತಂದು ಗುತ್ತಲ್ದವ್ರು ಇಲ್ಲೇ RTS ಕಾಲೇಜ್ನಾಗ ಲೆಕ್ಚರರ್ ಅದಾರ. ಅವ್ರಿಗೆ ನಾವು ಸಂಪರ್ಕ ಮಾಡಿದಾಗ ಮಾಡ್ಬೋದು, ಪ್ರಯತ್ನ ಮಾಡಿ ಎಲ್ಲ ಇದು ಮಾಡೋಣ ಅಂತಂದು ಹೇಳಿದಾಗ ನೆದರ್ಲ್ಯಾಂಡ್ ಇಂದ ಕೆಲವೊಂದು ರಾ ಮೆಟೀರಿಯಲ್ ಆರ್ಡರ್ ಹಾಕಿಸಿ ಆ ಮೆಟೀರಿಯಲ್ ತಗೊಂಡು ಇಲ್ಲಿ ಅಸೆಂಬ್ಲಿ ಎಲ್ಲಾ ರೆಡಿ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಒಂದು ಮ್ಯಾಕ್ಸಿಮಮ್ ನಮ್ದೊಂದು 5-6 ಇಂಚ್ ಫ್ಲೋಟಿಂಗ್ ಮಾಡ್ಲೇಬೇಕು ಅಂತಂದು ನಿರ್ಧಾರ ಇತ್ತು. ಅದು ಕೊನೆ ಕ್ಷಣದಾಗ ಫ್ಲೋಟಿಂಗ್ ಆದ್ರೆ ಸಾಕಪ್ಪ ಅನ್ನೋ ಲೆವೆಲಿಗೆ ಬಂತು. ಹಂಗಾಗಿ ತಾವು ತಮ್ಮ ಕಣ್ಣೆದುರಿಗೆ ಈಗ ಕಾಣಿಸ್ತಾ ಇರೋದು ತಾವೆಲ್ಲ ಮೂರ್ತಿ ನೋಡ್ತಿರ್ಬೋದು. ಸುಮಾರು 4-5 ಇಂಚ್ ಫ್ಲೋಟಿಂಗ್ ಐತಿ. ಅದನ್ನ ಅದು ಏನ ಶ್ರಮ ಅದ್ರದ್ದೇನ ಇದು ಇದ್ರು ಅದ್ರದ್ದೇನ ಶ್ರೇಯಸ್ ಹೋಗಂಗಿದ್ರು ಅದು ನಮ್ಮ ಸತೀಶ್ ಭತ್ತದ ಸರ್ಗೆ ಮತ್ತು ನಮ್ಮ ಪ್ರಮೋದ್ ನಲ್ವಾಲ್ ಸರ್ಗೆ ಮತ್ತು ಪ್ರೇಮ್ ಬಿದ್ರಿಕಟ್ಟಿ ಅಂತಂದು ಈ ಟೀಮ್ ಸೇರಿ ವರ್ಕ್ ಮಾಡೈತಿ. ವೀಕ್ಷಕರೇ ನೋಡ್ಬೋದು, ನೀವು ತೇಲುವ ಸೂರ್ಯ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೇಲೆ, ಅಂದ್ರೆ ಕೆಳಗಡೆ ಯಾವ್ದು ಆಧಾರ ಇಲ್ಲ, ಆ ಮೂರ್ತಿ ಏನಿದೆ ಅದು ಮೂರ್ತಿ ಆಧಾರ. ಸೊ ಆ ಕಾನ್ಸೆಪ್ಟ್ ಮೇಲೆ ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸುಮಾರಷ್ಟು ನೋಡ್ಲಿಕ್ಕಿದೆ ಇಲ್ಲಿ. ಬಟ್ ಅದ್ರ ಬಗ್ಗೆನೆ ನಾವು ಪ್ರಕಾಶ್ ಅವ್ರ ಕಡೆ ಕೇಳೋಣ. ಮತ್ತೆ ಅದನ್ನ ಮಾಡಿದಂತವ್ರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನು ಕೂಡ ಅವ್ರ ಜೊತೆ ನಾನು ಈ ಕಡೆ ಮಾತಾಡಿಸ್ತೀನಿ. ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಡಿ, ಮತ್ತೆ ಅವ್ರದ್ದು ಏನು ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ಸರ್ಗೆ ಹೇಳಲಿಕ್ಕೆ. ಇವರು ಸತೀಶ್ ಸರ್ ಅಂತಂದ್ರೆ ನಮ್ಮ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸರ್ ಹೇಳಿ ಅದ್ರ ಬಗ್ಗೆ ಏನು ಅಂತ ಹೇಳಿ. ಸರ್, ಅದು ಒಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಅದು ಗಾಳಿ ಒಳಗಡೆ ತೇಲ್ಬೇಕು ಅಂತ ಬಹಳ ಇದು 3-4 ತಿಂಗಳಿಂದ ಬಂದಿದ್ದಲ್ಲಿ. ಬಟ್ ಅದು ಬಹಳಷ್ಟು ಟೈಮ್ ಮಾಡಿದ್ವಿ, ಇದು ಸ್ವಲ್ಪ ಜಾಸ್ತಿ ಇದು ಮಾಡ್ಲಿಕ್ಕೆ. ಬಟ್ ಅದು ಟೆಕ್ನಿಕಲಿ ಪಾಸಿಬಲ್ ಆಗ್ಲಿಲ್ಲ. ನೆದರ್ಲ್ಯಾಂಡ್ ಕೆಲವೊಂದು ಸಲ ಸೆನ್ಸರ್ಸ್ ಬೇಕಂದಾಗ ಪಾಪ ಅಲ್ಲಿಂದನೇ ಅವ್ರು ಆನ್ಲೈನ್ ಒಳಗಡೆ ಎಲ್ಲ ಹಾಕಿ ಬಹಳ ಖರ್ಚು ನೋಡ್ಕೊಂಡು ಎಲ್ಲಾ ಮಾಡಿ ಅದು ಪಾಸಿಬಿಲಿಟಿ ಇದ್ದು ನಮ್ಮ ಇಂಡಿಯಾದೊಳಗಡೆ ಆಗ್ಲಿಲ್ಲ. ಇಷ್ಟು ಮೂರ್ತಿ ವೇಟ್ ಇರೋದನ್ನ ಫ್ಲೋಟ್ ಮಾಡಿಸ್ಲಿಕ್ಕೆ ಆಗಿಲ್ಲ. ಅಂದ್ರೆ ಚಿಕ್ಕದಾಗಿ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ನೆದರ್ಲ್ಯಾಂಡ್ ಇಂದ ನಮಗೆ ಅಲ್ಲಿಂದ ತರಿಸ್ಕೊಟ್ರು. ಅವ್ರು ಏನ್ ತರಿಸ್ಕೊಟ್ರು ಅದನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅದಕ್ಕೆ ಈ ಒಂದು ಸ್ಟ್ಯಾಚ್ಯೂಗೆ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿ ಬರುತ್ತದು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ಅದು ಸಿಮಿಟ್ರಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಕರೆಕ್ಟ್ ಆಗಿ ಅದಕ್ಕೆ ಏನೇನ್ ಬೇಕು ಸ್ಪೆಸಿಫಿಕೇಶನ್ ಕರೆಕ್ಟ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಈ ರೀತಿ ಫ್ಲೋಟ್ ಮಾಡಕ್ಕೆ. ಈ ಮೂರ್ತಿ ಯಾವ್ದ್ರಿಂದ ಮಾಡಿದ್ರು? ಕೆಲವೊಂದಿಷ್ಟು ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಕೊಂಡವರು, ಥರ್ಮೋಕೋಲ್ ಆಗಿರ್ಬೋದು, ಆ ರೀತಿ ಒಂದು ಸ್ಟೋನ್ ಫಿನಿಶಿಂಗ್ ಬರೋದ್ರೊಳಗಡೆ ಮಾಡ್ತಾರೆ. ಆದ್ರೆ ನಮಗೆ ಹೆಂಗ್ ಚಾಲೆಂಜ್ ಇತ್ತಂದ್ರೆ ಮಿನಿಮಮ್ ಇಷ್ಟು ವೇಟ್ ಅನ್ನೋದು ಇರ್ತೈತ್ರಿ. ನಿಜ. ಆ ವೇಟ್ ಹೆಚ್ಚಿಗೆ ಆಗ್ಬಾರ್ದು ಅಂದ್ರ ಇದು ಫಸ್ಟ್ ನಾವು ಇದನ್ನ 4ನೇ ಮೂರ್ತಿ ನಾವು ಈಗ ಇದನ್ನ ಮಿನಿಮಮ್ ನಾವು ಯಾವ್ದೋ ಮೆಟೀರಿಯಲ್ ಮಾಡಿದ್ರೆ ಒಂದ್ 12-15 kg ಮಿನಿಮಮ್ ಬೇಕಾಗತ್ತೆ. ಕಲ್ಲಿನ ನಂತರ ಮಾಡಿದ್ರೆ ಕ್ವಿಂಟಲ್ ಗಟ್ಟಲೆ ಆಗುತ್ತೆ. ಆದ್ರೆ ಇದಕ್ ನಮ್ದು ಒಂದು ಫಸ್ಟ್ ಒಂದು ಮಿಷನ್ ನೋಡಿದ್ವಿ. ಅದು ಸುಮಾರು ಒಂದು 8-9 ಲಕ್ಷ ರೂಪಾಯಿ ಅದು ಕಾಸ್ಟ್. ಇಂಡಿಯನ್ ಕರೆನ್ಸಿ ಮಾಡಿದ್ರೆ 10 kg ಕೆಪಾಸಿಟಿ ವರೆಗೂ ಮಾಡ್ಬೋದು. ಈ ಮಿಷನ್ ಗೆ ಒಂದು 4 ಮ್ಯಾಕ್ಸಿಮಮ್ 4 kg ಅಷ್ಟೇ. 3.5 ಲಕ್ಷ ಇಲ್ಲಿ ಇಂಡಿಯಾ ರಾ ಮೆಟೀರಿಯಲ್ ವಸ್ತು. ಹಂಗಾಗಿ ಆ 3.5 kg ಮಾಡ್ಬೇಕಂದಾಗ ಮೂರ್ತಿಗಳನ್ನ ನಾವು ಮಾಡಕ್ ಟ್ರೈ ಮಾಡಿದಾಗ ಒಂದು 8-9 kg ಆಯ್ತು, ಒಂದು 7 kg ಆಯ್ತು. ಇದನ್ನ ಆಮೇಲೆ ಥರ್ಮೋಕೋಲ್ ಯೂಸ್ ಮಾಡಿ, ಮೇಲೆ ಲಕ್ವಾ ಯೂಸ್ ಮಾಡಿ, ಲೈಟ್ ಆಗಿ ಯೂಸ್ ಮಾಡಿ, ಅಂದ್ರೆ ಕ್ರ್ಯಾಕ್ ಮಾಡಬಾರ್ದು, ಥರ್ಮೋಕೋಲ್ ಫಿನಿಶಿಂಗ್ ಕಾಣಬಾರ್ದು, ಪೂರ್ತಿ ಸ್ಟೋನ್ ಫಿನಿಶಿಂಗ್ ಕಾಣ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿದಾಗ ಸುಮಾರು 1.25 kg ಒಟ್ಟು ಮೂರ್ತಿ ಬಂತು. ನಮ್ಗೇನ್ ಬೇಕಿತ್ತಲ್ಲ ಅದ್ರ ಒಳಗ ಮೂರ್ತಿ ಇದಾಗಿದ್ದಕ್ಕ ಫ್ಲೋಟಿಂಗ್ ಕಮ್ಮಿ ಇರ್ತೈತಿ, ಫ್ಲೋಟಿಂಗ್ ಜಾಸ್ತಿ ಇರ್ತದೆ. ಸೊ ಅದು ಒಂದೇ ಕಡೆ ತಿರುಗುತ್ತಾ ಅಥವಾ ಅದು ಯಾವ ಕಡೆ ಬರುತ್ತಲ್ಲ ಅದ್ರ ಮೇಲೆ?
ಒಂದು ಅದೇ ವಿಜ್ಞಾನವನ್ನು ಕೂಡ ಹೇಗೆ ಫಿಸಿಕ್ಸ್ ಅನ್ನುವಂಥದ್ದನ್ನು ಕೂಡ ಹೇಗೆ ಬಳಸಿದಾರೆ ಅಂತ ನಾವು ಇಲ್ಲಿ ಮ್ಯೂಸಿಕ್ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಮತ್ತದು ನೆದರ್ಲ್ಯಾಂಡ್ಸ್ ಮತ್ತೆ ಬೇರೆ ಬೇರೆ ಕಡೆಯಿಂದ ತಗೊಂಡ್ ಬಂದು ಲೈಟ್ ವೈಟ್ ಮೂರ್ತಿ ತರ ಅದನ್ನ ಮಾಡಿ ಮಾಡಿರುವಂತದ್ದು ನಿಜಕ್ಕೂ ಪ್ರಶಂಸನೀಯ ಅಂತ ಅನ್ಸುತ್ತೆ. ಅದು ರಾಣೆಬೆನ್ನೂರು ಅಂತ ಊರಲ್ಲಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಪ್ರಕಾಶ್ ಅವರ ನಾವು ಇಷ್ಟ ತನಕ ಸೂರ್ಯ ದೇವಸ್ಥಾನ ಮತ್ತು ಈ ಪ್ರದರ್ಶಿನಿ ಸಂಘ ಕನ್ಸೆಪ್ಟ್ ಏನ್ ಮಾಡಿದ್ರಿ. ಸೊ ನೇರವಾಗಿ ಗಣಪತಿ ಹತ್ರ ನಾವು ಈಗ ಬಂದಿದ್ವಿ. ಅಂದ್ರೆ ಇಷ್ಟ ತನಕ ಎಲ್ಲ ಟ್ರೈಲರ್ ಇತ್ತು, ಈಗ ಫಿಲ್ಮ್ ಅನ್ನೋ ಲೆಕ್ಕದಲ್ಲಿ ನಾವು ಬಂದಿದ್ವಿ. ಸೊ ಇಲ್ಲಿ ನಾನು ಅದೇ ಅವಾಗ ನಾನು ನೋಡ್ತಾ ಇದ್ದೆ ಗೋಸ್ಟ್ ಕಾನ್ಸೆಪ್ಟ್ ಮತ್ತು ಕಾರ್ಯಕ್ರಮಗಳಲ್ಲಿ ಯಾವ ತರ ಅಂದ್ರೆ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ವೇದಿಕೆ ಮೇಲೆ ಇರೋ ಹಿರಿಯರು ಮತ್ತೆ ಫೋಟೋಗಳು ಗೋಸ್ಟ್ ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಹೇಗೆ ಐಡಿಯಾ ಬಂದಿದ್ದು, ಹೇಗೆ ಇದನ್ನೇ ಯಾಕೆ ಇಲ್ಲಿ ಮಾಡ್ಬೇಕಂತ ಅನಿಸ್ತದೆ? ಅಂದ್ರೆ ಅದೇ ಸಂಘದ್ದು ಕಾರ್ಯಗಳನ್ನ ಎಲ್ಲರೂ ಅಷ್ಟೊಂದು ಒಳ ಹೊಕ್ಕು ಎಲ್ಲಿ ನೋಡಿಲ್ಲ. ಹೊರಗಡೆದ ಪಥಸಂಚಲನ ನೋಡಿದಾರ ಶಿಸ್ತು, ಒಂದ್ ಡ್ರೆಸ್ಸಿಂಗ್ ಸೆನ್ಸ್, ಗಣವೇಶ ಅಂದ್ರೇನು, ದಂಡ ಅಂದ್ರೇನು, ಘೋಷ ಅಂದ್ರೇನು, ಆಮೇಲೆ ನಾವು ಮೊದಲು ಪೂಜನೀಯ ಗುರುವನ್ನಾಗಿ ಡಾಕ್ಟರ್ ಜಿ ಹೇಳ್ದಂಗ ನಾವು ಧ್ವಜವನ್ನ ಗುರುವನ್ನಾಗಿ ಸ್ವೀಕರಿಸಿದ್ದು, ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡೋದು, ಡಾಕ್ಟರ್ ಜಿ ಗುರುಜಿ ಮತ್ ಮೇಲಿದ್ದವ್ರೆಲ್ಲ ಅವೆಲ್ಲ ನೋಡ್ಬೋದು. ಅತಿಥಿಗಳು, ಆಮೇಲೆ ಈಗೇನು ಸರ ಸಂಚಾಲಕರು ಏನು ಎಲ್ಲರೂ ಇಲ್ಲಿ ಒಂದು ಸನ್ನಿವೇಶ ಅಂದ್ರೆ ನಾವಿಲ್ಲಿ ಒಂದು ಯಾವ್ದೋ RSS ಒಂದು ಕಾರ್ಯಕ್ರಮಕ್ಕೆ ಒಂದು ನಡೆದಿದೆ ಅನ್ನೋ ಫೀಲ್ ಬಂದಿದೆ. ಸೊ ನಾವು ಅದೇ ಈ ಇದನ್ನ ತೋರಿಸ್ತಾ ಇದೀನಿ. ಇದೆಲ್ಲ ಮೂರ್ತಿ ಅದೇ ಹೇಗೆ ಮಾಡ್ಲಿ, ಯಾವ್ದ್ರಿಂದ ಮಾಡಿದ್ರಿ? ಮತ್ತ ಗಣವೇಶ ಇದೆಲ್ಲ ಪ್ರತಿಯೊಬ್ಬರಿಗೂ ಹಾಕ್ಸಿದ್ರಿ. ಗೋಸ್ಟ್ ಬ್ಯಾನ್ ಸೆಟ್ ಆಯ್ತು ಅಥವಾ ಈ ಕಡೆ ಇದೆಲ್ಲ ಹೇಗೆ ಮಾಡ್ಸಿದ್ರಿ? ಇದೆಲ್ಲ ಫೈಬರ್ ಮೂರ್ತಿ ಇದ್ದಿದ್ದು, ಫೈಬರ್ ಇಂದ ಮಾಡಿರೋದು. ಇದನ್ನೆಲ್ಲ ಹೈದರಾಬಾದ್ ಅಲ್ಲಿ ಮಾಡಿಸಿದೀವಿ. ಬಲ್ಕ್ ಗಂಟ್ಲೆ ಒಂದು 100 ಚಿಲ್ಡ್ರನ್ ಸ್ಟ್ಯಾಚು ಆಗ್ತಾವ ಟೋಟಲ್. ಅಂದ್ರೆ ಈ ಸಬ್ಜೆಕ್ಟ್ ಎಲ್ಲ ಸೇರಿಸಿ ಹಂಗಾಗಿ ಹೊರಗಡೆಗೆ ಪೂರ್ತಿ ರೆಡಿ ಕೊಟ್ಬಿಟ್ಟು ಅವೆಲ್ಲ ಕೈ ಕಾಲು ಸೊಂಟದ ಭಾಗ ಈ ಭಾಗ ಇದೆಲ್ಲ ಬೇರೆ ಬೇರೆ ಬಂದಿರುತ್ತೆ. ಇಲ್ಲಿ ಬಂದು ಅಸೆಂಬಲ್ ಗಣವೇಶ ಎಲ್ಲ ಗಣವೇಶ ಇಲ್ಲೇ ಚಡ್ಡಿ ಸ್ಟಿಚ್ ಮಾಡಿಸಿದ್ದು, ಶರ್ಟ್ ರೆಡಿ ತಗೊಂಡ್ ಬಂದಿದ್ವಿ. ಸೊ ಈ ಕಡೆ ಘೋಷ್ ಇದೆ ಮತ್ತೆ ಈ ಕಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ವಯಂ ಸೇವಕರ ಚಿತ್ರ. ಸೊ ವೀಕ್ಷಕರೇ ನೋಡಿದ್ರಿ ಪ್ರಕಾಶ್ ಅವ್ರದ್ದು ಐಡಿಯಾ ಮತ್ತು ಅವರ ಯುವಕ ಮಂಡಳದ ಐಡಿಯಾ ಯಾವ ತರ ಒಂದು ಕಾರ್ಯಕ್ರಮ ಏನು ಇರುತ್ತೆ ಅದರ ಸ್ವರೂಪದಲ್ಲೇ ಇಲ್ಲಿ ಜನಗಳಿಗೆ ತೋರಿಸ್ಬೇಕು. ಒಂದ್ ಶಾಖೆ ಅಂದ್ರೆ ಏನೇನ್ ಇರುತ್ತೆ, ಹೇಗಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡುವಂತದ್ದನ್ನಾಗಿದೆ. ಪ್ರಕಾಶ್ ಅವ್ರದ್ದು ಬಹಳ ದೂರದೃಷ್ಟಿ ಇಟ್ಕೊಂಡು ಇದನ್ನ ಯೋಚನೆ ಮಾಡುವಂತದ್ದು ನಿಜಕ್ಕೂ ಖುಷಿ ಸಂಗತಿ ಅಂತ ಅನ್ಕೋತೀನಿ. ಬನ್ನಿ ಪ್ರಕಾಶ್ ಅವ್ರು ಮುಂದೆ ಹೋಗೋಣ. ಪ್ರಕಾಶ್ ಅವ್ರು ನೀವು ಏನು ಸಂಘದ ಕಾರ್ಯಕ್ರಮ ಮತ್ತು ಶಾಖೆ ಸ್ವರೂಪ ಹೇಗಿದೆ ಅಂತ ತೋರಿಸಿದ್ರಿ. ಸೊ ಇಲ್ಲಿ ಈಗ ಮುಖ್ಯ ಇರುವಂತದ್ದು ಈಗ ಗಣೇಶ ಚತುರ್ಥಿ ನಿಮಿತ್ತ ಏನ್ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ, ಸಾರ್ವಜನಿಕ ಮೂರ್ತಿ, ಅದನ್ನ ಇಲ್ಲಿ ಕೂಡ್ಸಿದಿರಿ. ಇಷ್ಟು ದೊಡ್ಡ ಮೂರ್ತಿ, ಇಷ್ಟು ದೊಡ್ಡ ಏನೋ ದೇವ್ರ ನೋಡ್ಲಿಕ್ಕೆ ಖರೆ ನಿಜವಾಗ್ಲೂ ಖುಷಿ ಆಗುತ್ತೆ, ಮತ್ ಒಂದು ರೋಮಾಂಚನ ಕೂಡ ಅನ್ಸುತ್ತೆ. ಏನು ಇದು ಯಾಕೆ ನಿಮ್ಗೆ ಇದು ಐಡಿಯಾ ಹೇಗ್ ಬಂತು ಅದನ್ನ ಸ್ವಲ್ಪ ಹೇಳ್ತೀರಾ? ನಾವು ಪ್ರತಿ ವರ್ಷನೂ ಗಣೇಶನ ಮೂರ್ತಿಯನ್ನ 21 ಅಡಿದೇ ಮಾಡ್ತೇವೆ. 21 ಅಡಿ ಪ್ರತಿ ವರ್ಷನೂ 21 ಅಡಿ. ಆದ್ರೆ ಈ ವಿಶೇಷ ಏನಪ್ಪಾ ಅಂದ್ರ ಪ್ರತಿ ಒಂದು ವರ್ಷನೂ ಮಣ್ಣಿನಿಂದನೇ ಮಾಡ್ತೇವೆ. ನಾವು ಯಾವ್ದು POP ಆಗಿ ಮಾಡಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಟ್ಟ ಯೂಸ್ ಮಾಡಲ್ಲ. ಇದ್ರ ಒಳಗಡೆ ಒಟ್ಟು ಕಬ್ಬಿಣದ ಆರ್ಮಿಚರ್ ಮಾಡ್ಕೊಂಡಿರ್ತೇವೆ. ಅದ್ರ ಮೇಲ್ಗಡೆ ಬತ್ತಲು, ಅದ್ರ ಮೇಲ್ಗಡೆ ಮಣ್ಣಿನ ಇದು 1.5-2 ಸೆಂಟಿಮೀಟರ್ ಮಣ್ಣು ಇರುತ್ತೆ. ಅದು ಬಿಟ್ರೆ ಇನ್ನೊಂದು ಒಳಗಡೆ ಅಷ್ಟು ಬತ್ತಲು ಅದಿರುತ್ತೆ. ಅದ್ರ ಮೇಲ್ಗಡೆ ನೀವು ಪ್ರಭಾವಳಿ ಎಲ್ಲಾ ನೋಡ್ತಾ ಇರ್ಬೋದು. ಸಂಘದ ಎಲ್ಲಾ ಸರ ಸಂಚಾಲಕರು ಅದಾರ. ಆಮೇಲೆ ಡಾಕ್ಟರ್ ಜಿ ಅವರ ರೂಪದಲ್ಲಿ ಗಣೇಶ ಇದೆ. ಆ ಕಡೆ ಭಾರತ ಕಂಡ, ಈ ಕಡೆ ಈಗಿನ ಭಾರತ, ಅದೆಲ್ಲ ನೋಡ್ಬೋದು. ಇದನ್ನೆಲ್ಲ ಅದು ನೋಡಿ ಇಲ್ಲಿಗೂ ಕೂಡ ತಾವು ಗಣೇಶ ಹಾಕ್ಸಿರುವಂತದ್ದು ಬಹಳ ವಿಶೇಷ ಆಗ್ತಿದೆ. ಜನ ಎಲ್ಲ ಏನ್ ಹೇಳ್ತಾ ಇದಾರೆ ಒಟ್ಟು ಇದನ್ನೆಲ್ಲ ನೋಡಿದ್ಮೇಲೆ ಜನ ಏನ್ ಹೇಳ್ತಾ ಇದಾರೆ? ಆಕ್ಚುಲಿ ಅವ್ರಿಗೆ ಏನಂದ್ರೆ ಏನೋ ಅವ್ರಿಗೆ ಕಣ್ಣಿಗೆ ಕಾಣ್ಲಿಲ್ಲದಿದೆಲ್ಲ. ಒಂದ್ಸಲ ಕಂಡ ತಕ್ಷಣ ಆ ಮನುಷ್ಯನ ನಿರೀಕ್ಷೆ ಹೆಂಗಿರ್ತೈತಲ್ಲ, ನಮಗೆಲ್ಲ ಇದೆಲ್ಲ ಗೊತ್ತಿದ್ದಿಲ್ಲ. ನಾವೆಲ್ಲ ದೂರದಿಂದ ನೋಡ್ತಿದ್ವಿ. ಕೆಲವೊಂದು ವಿಷಯಗಳನ್ನ ಅಷ್ಟ ನಮ್ಗೆ ಮಾಹಿತಿ ಇರ್ತದೆ. ಅದು ಬಿಟ್ರೆ ಇಷ್ಟು ಸಮಗ್ರವಾದ ಮಾಹಿತಿ ನಮಗೂ ಗೊತ್ತದಿಲ್ಲ. ಆದ್ರೆ ಇದನ್ನ ಒಂದು ಬುಕ್ ಮಾಡಿ, ಒಂದ್ ಪುಸ್ತಕ ಮಾಡಿ, ಒಂದ್ ಡಾಕ್ಯುಮೆಂಟರಿ ಮಾಡೋದ್ರ ಜೊತೆಗೆ ಜನರಿಗೆ ಕೊಟ್ಟೆ ಅಂದ್ರ ಅದು ಮನೇಲಿ ಇರ್ತಕ್ಕಂಥವ್ರು ಓದ್ತಾರ. ಮುಂದಿನ ಪೀಳಿಗೆಗೂ ಅದು ಒಂದು ಉಳಿತೈತಿ. ಅದನ್ನ ಮುಂದಿನ ಪೀಳಿಗೆಗೆ ನಾವು ತಿಳ್ಸಾಕ್ ಅನುಕೂಲ ಆಗತ್ತೆ ಅಂತ ಹೇಳ್ತಾರ. ಹಾಗಾಗಿ ಇದನ್ನ ಕಲರ್ ಡಿಜಿಟಲ್ ಪ್ರಿಂಟ್ ನ ಮಾಡಿ ರೆಡಿ ಮಾಡಕ್ ಮುಂದಿನ ದಿನಗಳಲ್ಲಿ ಮಾಡ್ತೀರಿ. ಸೊ ಇದ್ರ ಜೊತೆಗೆ ಇಲ್ಲೂ ಕೂಡ ಸುಮಾರಷ್ಟು ನೀವು
ಅಂದ್ರೆ ಮಾಹಿತಿ. ಸಂಘದ ಮಾಹಿತಿ ಮತ್ತು ಏನೇನು ಸಂಘ ಚಟುವಟಿಕೆ ಅದನ್ನು ಎಲ್ಲ ಹಾಕಿದ್ರಿ. ಹೌದು. ಮತ್ ಕೆಲವೊಬ್ರು ಹಿರಿಯರು ಏನ್ ಸಂಘದ ಬಗ್ಗೆ ಹೇಳಿದಾರೆ ಅನ್ನುವಂಥದ್ದು. ಇಲ್ಲೂ ಕೂಡ ಈ ರಾಣೆಬೆನ್ನೂರು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಏನೇನ್ ಸಂಘದ ಇತಿಹಾಸ ಇತ್ತು ಅದನ್ನು ಕೂಡ ಹಾಕಿದ್ರಿ. ಹೌದು. ಏನಿದು ವಿಶೇಷ, ಇದನ್ನೇ ಯಾಕೆ ಹಾಕಿದ್ರಿ ಅಂತ? ಅಂದ್ರೆ ಈಗ ನಾವು ಹುಟ್ಟೂರು ಹಾ. ನಮ್ಮ ಅಂದ್ರೆ ಈಗ ಗಣೇಶನ್ ನೋಡಕ್ ಬಂದ್ರ ಅವ್ರ ಭಾಗದಲ್ಲಿ ಇರ್ತಕ್ಕಂತ ವಿಷಯಗಳನ್ನ ತಿಳಿಸಿದಾಗ ಅವ್ರಿಗಿನ್ನೂ ಖುಷಿ ಖುಷಿ ಆಗುತ್ತೆ. ಆಗುತ್ತೆ ನಿಜ. ಓ ಇಲ್ಲಿ ಎಲ್ಲ ಈ ತರ ಹಿಂಗಾಗತ್ತೆ, ಇಂಥವ್ರೆಲ್ಲ ಇದ್ರ ಭಾಗವಹಿಸಿದ್ರು. ಪ್ರಥಮವಾಗಿ ಶಾಖೆ ಶುರುವಾದ ಯಾವ ತಾಲೂಕ್ನಾಗ ಯಾವಾಗ ಶುರುವಾತು, ಪ್ರಚಾರಕರು ಎಲ್ಲಿದ್ದ ಹೋದ್ರು, ಏನೇನ್ ಕೆಲಸಗಾರಗಳು ಆಗ್ಯಾವು ಸಂಘದಿಂದ, ಇದನ್ನ ಪ್ರಮೋದ್ ನಲ್ವಾಗ್ಲು ಸರ್ ಅಂತ ಇದಾರ, ಹಾ, ಹಾ. ಅವರು Ready ಮಾಡಿ biology ಸಹಾಯ lecturer. ಮಾಡ್ಕೊಟ್ರು. ಹಾ. ಅವರೆಲ್ಲ ಇದನ್ನ ಫೋಟೋದಿಂದ ಅನ್ಸ್ಕೊಂಡೆಲ್ಲ. ಆಮೇಲೆ ಇದ್ರಾಗ ನೀವು ಸಂಪೂರ್ಣವಾಗಿ ನೋಡ್ಬೋದು 1919 ಇಸ್ವಿಯಿಂದ ಇಲ್ಲಿವರೆಗೂ ಹ್ಮ್, ಹ್ಮ್, ಹ್ಮ್. ಏನೇನ್ ಯಾವ ಆಯ್ತು ಅದೆಲ್ಲ ಒರಿಜಿನಲ್ ಪಿಕ್ಚರ್ ಸಿಕ್ಕಲ್ಲ, ಎಲ್ಲ AI ದಿಂದ ಜನರೇಟ್ ಮಾಡ್ಕೊಂಡಿದ್ವಿ. ಹಾ, ಅದು ನೋಡಿ ಅಲ್ಲಿ AI generated videos ಗಳನ್ನು ಕೂಡ AI generated ತೋರಿಸ್ತಾ ಇದ್ರು ತಾವು. ಆಮೇಲೆ ಈಗ ಇದನ್ನೆಲ್ಲ ಓದಾಕ್ ಆಗ್ತಿರಲ್ಲ, ಕೆಲವೊಂದು ಓದೋದ್ರ ಆಸಕ್ತಿ ಸ್ವಲ್ಪ ಕಮ್ಮಿ ಇರ್ತೈತಿ. ಹಾ, ಅದನ್ನ ಹಂಗಾಗಿ ಒಂದ್ 32 ನಿಮಿಷದ ವಿಡಿಯೋ ಸಂಘದ ಒಂದು ಯಶೋಗಾಥೆ ಅಂತಂದೇಳಿ ಒಂದು ವಿಡಿಯೋ ಮಾಡಿದ್ವಿ. ಮಾಡಿದ್ರು. ಅದನ್ನು ಇದನ್ನ ಮಾಡೋದು. ಹೊರಗಡೆ ಎಲ್ಲ ಸಂಘದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಟೆಂಪಲ್ ಸುತ್ತಲೂ ಟೆಂಪಲಿನ ಮಾಹಿತಿ ಐತಿ. ಇಲ್ಲಿ ಬಂದ್ರ ಆ ಕಡೆ ಸಂಘದ ಪರಿವಾರದ ಬಗ್ಗೆ ಐತಿ. ಈ ಕಡೆ ಲೆಫ್ಟಿಗೆ ಗಣ್ಯರು ಕಂಡಂತೆ ಸಂಘದ ಬಗ್ಗೆ ಅವ್ರ ಅಭಿಪ್ರಾಯಗಳು ಅದು. ಈ ಕಡೆ ನಮ್ಮ ರಾಣೆಬೆನ್ನೂರು ತಾಲೂಕು ಮತ್ತು ಹಾವೇರಿ ಜಿಲ್ಲೆದ್ದು ಇದೆ. ತುಂಬಾ ಚೆನ್ನಾಗಿದೆ ಪ್ರಕಾಶ್ ಅವರೇ. ಆಕ್ಚುಲಿ ವೀಕ್ಷಕರೇ, ನಿಜಕ್ಕೂ ತುಂಬಾ ಒಳ್ಳೆ, ಅಂದ್ರೆ ನನ್ಗೂ ಬಹಳ ಖುಷಿ ಆಗಿದ್ದು ಆ ಕಡೆ ಸಂಘದ ಬಗ್ಗೆ ಪ್ರದರ್ಶನಿ ಆಗಿರ್ಬೋದು, ಮತ್ತೆ ಕೋನಾರ್ಕ್ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಸಂಘದ ಶಾಖೆ ಮತ್ತು ಕಾರ್ಯಕ್ರಮದ ಸ್ವರೂಪ ಸನ್ನಿವೇಶ ತೋರಿಸುವಂತದ್ದಾಗಿರ್ಬೋದು, ಅಲ್ಲಿ ಡಾಕ್ಟರ್ ಜಿ ಅವರ ರೂಪ ಇರುವಂತ ಗಣೇಶ ಮೂರ್ತಿ, ಮತ್ತೆ ಲೋಕಲ್ ರಾಣೆಬೆನ್ನೂರಿನ ಇದನ್ನು ಕೂಡ ಅವರು ಬಿಟ್ಟಿಲ್ಲ. ಸೊ ಎಲ್ಲವನ್ನೂ ಈ ಒಟ್ಟು ಇದರಲ್ಲಿ ಅವರು ಕ್ಯಾಪ್ಚರ್ ಮಾಡಿರುವಂತದ್ದು ಮತ್ತು ತೋರಿಸ್ಕೊಟ್ಟಿರುವಂತದ್ದು ನಿಜಕ್ಕೂ ಮುಂದಿನ ಪೀಳಿಗೆಗೆ ಸಂಘ ಏನನ್ನು ತೋರಿಸ್ಕೊಡುವಂತ ಕೆಲಸ ಶ್ಲಾಘನೀಯ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಓಕೆ ಪ್ರಕಾಶ್ ಜಿ, ಕೊನೆಯದಾಗಿ ಎಲ್ಲಾ ನೋಡಿದ್ವಿ, ನಂಗೂ ಬಹಳ ತುಂಬಾ ಖುಷಿ ಆಯ್ತು. ಜನಕ್ಕೆ ಏನ್ ಹೇಳಿಕ್ ಬಯಸ್ತೀರಿ? ಜನರು ಈಗ ಏನಾಗೈತಿ, ಹೊಸತನ ಬಂದಾಗ ಹಳೆತನ ಮರಿತಾ ಇದಾರ. ಆದ್ರ ಅದನ್ನ ಮರಿಬಾರ್ದು. ನಮ್ದು ಅನ್ನೋದನ್ನ ನಾವು ಉಳಿಸ್ಕೋಬೇಕು. ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ಧರ್ಮ ಪ್ರೇಮ ಇವೆಲ್ಲ ಇದ್ದಾಗ, ಧರ್ಮ ಇದ್ರೆ ನಾವಿಲ್ಲ ಅಂದ್ರೆ ಧರ್ಮ ಇಲ್ಲ ಅಂದ್ರೆ ನಾವಿಲ್ಲ. ಸರಿ. ಹಾಗಾಗಿ ಧರ್ಮ ಉಳಿಸಕ ಏನೇನ್ ಕಾರ್ಯಗಳು ಬೇಕು ಅವನ್ನೆಲ್ಲ ನಾವು ಸಾಮಾಜಿಕವಾಗಿ ಅದನ್ನೆಲ್ಲ ಸದೃಢವಾಗಿ ಬೆಳೆಸ್ಕೊಂಡು ಹೋಗಿ ಇವತ್ತಿನ ಇಷ್ಟೆಲ್ಲ ನಾವೆಲ್ಲ ಇಷ್ಟು ಪ್ರಮುಖ ವ್ಯಕ್ತಿಗಳನ್ನ ನೋಡ್ತಾ ಇದಂದ್ರ ಅವ್ರ ಇಲ್ಲಿ ಬರಾಕ ಕಾರಣ ಅವ್ರು ಮಾಡಿದಂತ ಕೆಲಸಗಳು. ಇಲ್ಲಾಂದ್ರೆ ಅವ್ರ ಯಾರನ್ನ ಸ್ಮರಿಸ್ತಾ ಇದ್ದಿಲ್ಲ. ಅಂತ ಒಂದು ಫೋಟೋ ಪ್ರೇಮ್ ಆಗಿ ನೀವೆಲ್ಲ ಉಳಿಯೋದ್ ಕಲೀರಿ. ಆಮೇಲೆ ಇವತ್ತಿನ ಜನರೇಷನ್ ಆಗಲಿ ಮುಂದಿನ ಜನರೇಷನ್ ಆಗಲಿ ನಮ್ಮ ತನವನ್ನ ಕಲಿಸ್ರಿ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇಂಥವನ್ನೆಲ್ಲ. ಯಾಕಂದ್ರೆ ಸಂಬಂಧಗಳನ್ನ ಮರಿತಾ ಇದಾರ. ಡಾಕ್ಯುಮೆಂಟ್ ಆಗಿದ್ರೆ ಮುಂದಿನ ಪೀಳಿಗೆ ಅನುಕೂಲ ಆಗುತ್ತೆ. ಎಷ್ಟೋ ಇವತ್ತಿನ ಇದ್ರನ್ನ ನಾಳೆ ನಾವೆಲ್ಲೋ ಮ್ಯೂರಲ್ಗಳೆಲ್ಲ, ಫೋಟೋಗಳೆಲ್ಲ, ಹಿಸ್ಟ್ರಿಗಳೆಲ್ಲ ಓದೋದಾಗ್ಬಾರ್ದು. ನಮ್ ಕಣ್ಣೆದುರಿಗೆ ಇರ್ಬೇಕು. ಅಂತ ಸಂಸ್ಕೃತಿನ ನಾವು ಅಳವಡಿಸ್ಕೊಂಡು ಹೋಗೋಣ ಅಂತ. ಇದನ್ನ ನೋಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು? ರಾಣೆಬೆನ್ನೂರು ರಾಜ ಮಹಾಮಂಟಪ, ನಗರಸಭೆ ಕ್ರೀಡಾಂಗಣ, ರಾಣೆಬೆನ್ನೂರು. ತುಂಬಾ ಖುಷಿ ಆಯ್ತು ಪ್ರಕಾಶ್ ಜಿ. ನಿಮ್ ಕೆಲಸ ಮತ್ತೆ ನಿಮ್ ಯುವಕ ಮಂಡಳ ಕಾರ್ಯ ಬಹಳ ಚೆನ್ನಾಗಿದೆ. ಇನ್ನು ಹೀಗೆ ಯಶಸ್ವಿಯಾಗಿ ಮಾಡ್ತಾ ಇರ್ರಿ ಅಂತ ಹೇಳಿ ಸಂವಾದ ಕಡೆಯಿಂದ ನಮ್ಗೆ ಧನ್ಯವಾದ. ಸೊ ವೀಕ್ಷಕರೇ, ನಾವು ಬೆಳಕಲ್ಲಿ ನಿಮ್ಗೆ ಖಾಲಿ ಇದ್ದಿದ್ದನ್ನು ತೋರಿಸಿದ್ದೆ, ಮತ್ತು ಒಳಗಡೆ ಎಲ್ಲ ಖಾಲಿ ಏನೇನ್ ಆಗಿತ್ತು ಪ್ರದರ್ಶನಿ ಮತ್ತು ಕೋನಾರ್ಕ್ ದೇವಸ್ಥಾನ ಮತ್ತೆ ಸಂಘದ ರೂಪಿ ಏನು ಗಣಪತಿಯನ್ನು ತೋರಿಸಿದ್ದೆ. ಈಗ ಸಂಜೆ ಆಗಿದೆ, ರಾತ್ರಿ ಆಗಿದೆ, ಜನಗಳು ಬರ್ತಾ ಇದಾರೆ. ಜನಗಳ ರಶ್ ಕೂಡ ಸುಮಾರಷ್ಟು ಇದೆ. ಅಂದ್ರೆ ಇದನ್ನ ನೋಡ್ಲಿಕ್ಕೆ ಬರುವಂತವ್ರ ಸಂಖ್ಯೆ ಕೂಡ ಸುಮಾರಷ್ಟು ಜಾಸ್ತಿ ಇದೆ. ಅಲ್ಲಿ ನೋಡ್ಬೋದು, ಇಲ್ಲೆಲ್ಲ ಪಾಳೆ ಹಚ್ಚಿದ್ದಾರೆ. ಆ ಮೂಲೆಯಿಂದೆಲ್ಲ ಜನ ಬರ್ತಾ ಇದಾರೆ. ಆ ಕಡೆಯಿಂದ ಪಾಳೆ ಹಚ್ಚಿ ಇಲ್ಲಿ ಬಂದಂತವ್ರಿಗೆ ಇನ್ನೊಂದು ವಿಶೇಷ ಏನಂದ್ರೆ, ಈ ರಾಖಿ ಕಟ್ಟಿ ಏನು ರಕ್ಷೆ ಇದೆ, ಅಂದ್ರೆ ರಕ್ಷೆ ಕಟ್ಟಿ ಒಳಗಡೆ ಕಳಿಸುವಂತದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ತಾವು ಇಲ್ಲಿ ಜನಗಳ ನೋಡಿ, ಈಗ ನಂತರದಲ್ಲಿ ಜನಗಳ ಇದನ್ನ ನೋಡಿದಂತ ಜನಗಳ ಅಭಿಪ್ರಾಯ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ನೋಡಿ ಬಂದಂತ ಜನ ಇದಾರೆ, ಅವ್ರು ಮಾತಾಡ್ಸೋಣ. ಅವ್ರಿಗೆ ಏನ್ ಅನ್ಸ ಅಂತ ಹೇಳ್ತಾರೆ. ಹೇಳಿ, ಏನೇನು ಯಾವ ನಿಮ್ದು? ಸರ್ ನಮ್ದು ಆನೋಟಿಯದ ಹಂಚಿ ಸರ್. ಏನೈತಿ? ಮಹೇಶ್ ಅಂತ. ಎಲ್ಲ ನೋಡಿ ಬಂದ್ರಿ? ಎಲ್ಲ ನೋಡಿದ್ವಿ, ಎಲ್ಲ ಚೆನ್ನಾಗಿದೆ ಸರ್. ಏನು ಯಾವ್ದು ಇದಿಲ್ಲ ಸರ್. ಒಳ್ಳೆ ಲೈಕ್ ಸರ್, ಚೆನ್ನಾಗಿತ್ತೆ. ಅಡ್ಡಿಲ್ಲ ಸರ್, ನಮ್ಗೆಲ್ಲ ಮನಸ್ಸಿ ಹಿಡಿಸ್ತದೆ. ನಿಮ್ದೆಲ್ಲ ರಾಣೆಬೆನ್ನೂರು ರಾಜ ಸೂಪರ್. ಹೇಗೆ ಅನಿಸ್ತು ನಿಮ್ಗೆ? ಹೇಳಿ, ಹೇಗೆ ಅನಿಸ್ತು? ಚೆನ್ನಾಗೈತೆ. ಏನ್ ಅನ್ಸ್ತು?
ಹೇಳ್ರಿ ಹೇಗೆ ಅನಿಸ್ತು ಎಲ್ಲ ನೋಡ್ಕೊಂಡ್ ಬಂದೆಲ್ಲ ಏನ್ ಅನಿಸ್ತು? ಎಕ್ಸಲೆಂಟ್ ಸರ್ ಎಕ್ಸಲೆಂಟ್ ಆಗಿದೆ. ಆದ್ರೆ ಪ್ರತಿ ವರ್ಷ ಡೆವಲಪ್ಮೆಂಟ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಆದ್ರೆ ಇಷ್ಟೊಂದು ಮೀನ್ಸ್ ಕರ್ನಾಟಕದಲ್ಲಿ ಐ ಥಿಂಕ್ ಇದೇ ಫೇಮಸ್ ಅನ್ಸುತ್ತೆ ನಮ್ಮ ಪ್ರಕಾರ. ಸೊ ಇನ್ನೂ ಹೆಚ್ಚಿನದಾಗಿ ಇನ್ನೂ ಸ್ವಲ್ಪ ಮಾಡಿ ಇನ್ನೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಸಹಕರಿಸುವಂತ ಯಾವ ರಂಗದಲ್ಲಿ ಸರ್ ಅಟ್ ಹೇಳಿ ಸರ್. ಈ ಸಂಘ ಶತಾಬ್ದಿ ಬಗ್ಗೆ ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಅನಿಸ್ತು? ಸರ್ ಸಗದ ಇದೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಈಗ ಯುವಕರಿಗೆ ಬೇಕಾಗಿತ್ತು, ಅದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಅದು ತುಂಬಾ ಯೂಸ್ಫುಲ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಮೊದಲನೇ ಬಾರಿಗೆ ಈ ತರ ಒಂದು ಅನುಭವ ಆಗ್ತಿರೋದು. ಅದರಲ್ಲಿ ಈ ಥೀಮ್ ಏನ್ ಮಾಡಿದ್ದಾರೆ, RSS ಥೀಮ್ ಮಾಡಿದ್ದಾರೆ. ಮತ್ತೆ ಸುತ್ತ ನಾವು ಬರ್ಬೇಕಾದ್ರೆ ಏನು ಎಲ್ಲಾ ಬೋರ್ಡ್ಗಳು ಇದಾವೆ. ಈ ತರ ಇನ್ಫಾರ್ಮೇಶನ್ ಜನರಿಗೆ ಇಲ್ಲ, ಈಗಿನ ಜನರೇಷನ್ ಗೆ ನಮ್ಗೆಲ್ಲ ಇದೆಲ್ಲ ಗೊತ್ತಿಲ್ಲ. ಸೊ ಎಲ್ಲ ತೋರಿಸ್ಲಿಕ್ಕೆ ಇಚ್ಛೆ ಮಾಡಿದ್ದಾರೆ. ಸೊ ತುಂಬಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇದೇ ತರ ಪ್ರತಿ ವರ್ಷನೂ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಮಂತ ಬಂದವರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹರಿ ಓಂ, ಜೈ ಶ್ರೀರಾಮ್, ಧರ್ಮೋ ರಕ್ಷಿತ ರಕ್ಷಿತಂ. ನಮ್ಮ ಕರ್ನಾಟಕ ಜನತೆಯರು ಈ ತರ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ, ಈ ತರ ಮಾಡ್ತಾರ ಅಂತಂದ್ರೆ ಇನ್ನೂ ಹಿಂಗಾಗ್ಲಿ ಚಲೋ ಆಗ್ಲಿ. ರಾಣೆಬೆನ್ನೂರು ಅನ್ನೋದು ಊರು ಈ ತರ ಹಿಂಗ ರಾಷ್ಟ್ರೀಯ ಸ್ವಯಂ ಸೇವಕ ಸತ 100 ವರ್ಷ ಆಯ್ತು. ಈ ತರ ನಮ್ ಅವಾಗ ಅವ್ರು ಮಾಡಿಟ್ಟಿದ್ದನ್ನ ಇನ್ನು ನಾವು ಕಂಟಿನ್ಯೂ ಮಾಡ್ಕೊಂತ ಒಟ್ಟು ಇನ್ನೂ ಚಲೋ ಆಗ್ಲಿ. ನಮ್ಮ RSS ಅನ್ನೋದು ಬೆಳಿಲಿ. ನಮ್ಮ ರಾಜ್ಯ ಇಡೀ ದೇಶ ಪೂರ ನಮ್ಮ RSS ಅನ್ನೋದು ಬೆಳಿಬೇಕ. ನಮ್ ಹಿಂದೂಗಳು ಎಲ್ಲರೂ ಒಕ್ಕಟ್ಟಾಗಿ ಚಲೋ ನಡೆಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾವ ಊರು ತಮ್ಮದು? ಹನಗಲ್ ತಾಲೂಕು ರಾಮತೀರ್ಥ ಹೊಸಕಪ್ಪ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್, ಚೆನ್ನಾಗಿದೆ. ಇದು ಚೆನ್ನಾಗಿ ಮಾಡಿದಿರ ಸರ್. ಎಲ್ಲ ಡೆಕೋರೇಷನ್ ಎಲ್ಲ RSS ಬಗ್ಗೆ ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್ ಈಗೆಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಎಷ್ಟು ಹುಡುಗರಿಗೆ ಗೊತ್ತಿರಲ್ಲ ಯಾರ್ಯಾರು ಇನ್ಫಾರ್ಮೇಶನ್. ಚೆನ್ನಾಗಿದೆ. ಯಾವ ನಿಮ್ದೆಲ್ಲ ಏನ್ ಅನಿಸ್ತು ಇದೆಲ್ಲ ನೋಡಿ? ಯಾವ್ರಿಂದ ಬಂದಿರಿ ನೀವು? ಸರ್ ನಾವು ರಟ್ಟಿಲಿಂದ ಬಂದಿದ್ದೀವಿ. ಏನ್ ಹೆಸರು? ನಮ್ಮ ಹೆಸರು ರಾಜು ಅಂತ. ಏನ್ ನೋಡ್ ಬಂದ್ರ? ಏನು ನೋಡಿದ್ವಿ ಸರ್, ನಾ ಇದೊಂದು ಅಂತ ಎಲ್ಲಾ ಗಣಪತಿ ನೋಡಿದ್ವಿ. ಆದ್ರೆ ಇದು ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ಇದಲ್ಲ, ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ. ವರ್ಷದಿಂದ ವರ್ಷಕ್ಕೆ ಒಂದಲ್ಲ ಒಂದು ಕಾನ್ಸೆಪ್ಟ್ ತರ ಕೊಡತ್ತಾರ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಗಣಪತಿನ. ಒಂದು RSS ಇಂದ ಒಂದು 100 ವರ್ಷದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಜನ ಎಲ್ಲ ಬಂದು ದಯವಿಟ್ಟು ನೋಡ್ಬೇಕಂತ ಹೇಳಿ ಬಹಳ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ರಾಣೆಬೆನ್ನೂರಿನ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ಕಳೆದ 17 ವರ್ಷಗಳಿಂದ ಭಿನ್ನ ಭಿನ್ನ ರೀತಿಯ ಸಮಾಜಕ್ಕೆ ಉಪಯೋಗ ಆಗುವಂತ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ. ಅದರದೇ ಒಂದು ಭಾಗ ಗಣೇಶೋತ್ಸವ. ಗಣೇಶೋತ್ಸವದ ಮೂಲಕ ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸದ ಬಗ್ಗೆ ತಿಳಿಸುವಂತ ಅನೇಕ ಪ್ರಯತ್ನಗಳಾಗಿದೆ. ದಶಾವತಾರದ ಕುರಿತಂತೆ ಇರಬಹುದು, ಅಯೋಧ್ಯೆಯ ರಾಮ ಮಂದಿರದ ಹೋರಾಟದ ಕುರಿತಂತೆ ಇರಬಹುದು, ಕಳೆದ ವರ್ಷನೇ ಸಾಧಕ ಸ್ತ್ರೀಯರನ್ನ ಈ ಜಗತ್ತಿನಲ್ಲಿ ಎಷ್ಟು ಜನ ಹೋದ್ರು ಅದ್ರಲ್ಲಿ ಕೆಲವು ಆಯ್ಕೆ ಮಾಡುವಂತ ಕೆಲವು ಸ್ತ್ರೀಯರನ್ನ ಪರಿಚಯ ಮಾಡುವಂತ ಕಾರ್ಯಕ್ರಮ ಇಲ್ಲ ಆಯ್ತು. ಅದರದೇ ಮುಂದುವರೆದ ಭಾಗವಾಗಿ ಈ ಸಾರಿ 100ನೇ ವರ್ಷಕ್ಕೆ ದಾಪುಗಾಲಿಟ್ಟಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಾಗಿ ಒಂದು ಅಗಾಧವಾದಂತ ಸಂಘದ ಬೆಳವಣಿಗೆ, ಸಂಘದ ಹುಟ್ಟು, ಸಂಘ ನಡೆದು ಬಂದ ದಾರಿ, ಸಂಘ ಸಮಾಜದ ಮೇಲೆ ನಿರ್ಮಾಣ ಮಾಡಿರುವಂತಹ ಅನೇಕ ರೀತಿಯ ಪರಿವರ್ತನೆಯ ಪ್ರಯತ್ನಗಳು, ಹೀಗೆ ಅನೇಕ ಮುಖಗಳಲ್ಲಿ ಸಂಘದ ದರ್ಶನ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಅದರ ಜೊತೆ ಕೋನಾರ್ಕದ ಸೂರ್ಯ ದೇವಾಲಯ ಮತ್ತು ಅದರ ಇತಿಹಾಸ ಅದೆಲ್ಲವನ್ನ ಕುರಿತು ತೋರಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಸಂಸ್ಥೆಯ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಶಕ್ತಿ ತುಂಬಬೇಕು, ಇದು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದು ಇದು ನೋಡ್ಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ಕೊಳ್ತೇನೆ.